ಸರ್, ನಮಸ್ತೆ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ನಮ್ಮ ಗುಣಾಂತರ ಇದ್ದೀವಿ ಸರ್. ಏನಿಲ್ಲ, ಈಗ ಇವತ್ತು ಇಲ್ಲಿ ಸೇರಿರುವ ಒಂದು ಉದ್ದೇಶ ಏನು ಅಂದ್ರೆ, ನಾವು ಕನ್ನಡ ಚಿತ್ರರಂಗ ಯಾಕಂದ್ರೆ ನಾವು ಕೆಲಸ ಮಾಡಿದೀವಿ, ನಾವು ಅಲ್ಲಿ ಊಟ ಮಾಡಿದೀವಿ, ನೀವು ಅಂತ ಕನ್ನಡ ಚಿತ್ರರಂಗ ಈಗ ಸದ್ಯಕ್ಕೆ ಒಂದು ತಿಂಗಳ ಮಟ್ಟಿಗೆ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ ಅಂತ ಒಂದು ಸುದ್ದಿ ಹೇಳ್ತಾರೆ. ಅಂದ್ರೆ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ಒಂದು ತಿಂಗಳು. ಏನ್ ಸರ್ ಇದು? ಯಾಕೆ ಈ ರೀತಿ ನಡೀತಾ ಇದೆ? ಏನಕ್ಕೆ ನಮ್ಮ ಜನಕ್ಕೆ ಏನು ನಾವು ಮಾಡೋ ಪಿಕ್ಚರ್ ರೀಚ್ ಆಗ್ತಾ ಇಲ್ವಾ, ಅಥವಾ ಇವ್ರು ಕೊಡೋ ಕಂಟೆಂಟ್ಗಳು ಸರಿ ಇಲ್ವಾ, ಅಥವಾ ಎಲ್ಲ ಸರಿ ಇದ್ದು ಜನರಿಗೆ ಥಿಯೇಟರ್ ಬರೋಕೆ ಇಂಟ್ರೆಸ್ಟ್ ಇಲ್ವಾ? ಹೆಂಗೆ ಸರ್ ಇದು? ಏನ್ ಹೇಳ್ತಾರೆ? ನನಗೆ ನಾನು ಒಂದು ಪೂರ್ತಿ ಇನ್ವಾಲ್ವ್ ಆಗಿಲ್ಲ ಅಂದ್ರು ಇಂಡಸ್ಟ್ರಿಲಿ. ಒಂದು 30 ವರ್ಷದಿಂದ ಇಂಡಸ್ಟ್ರಿ ಬಗ್ಗೆ ನಾನು ನೋಡಿದ್ದೀನಿ. ಒಂದಷ್ಟು ಮಟ್ಟಕ್ಕೆ ಜೊತೆಗೆ ಅದು ಇದು ಕೆಲಸ ಎಲ್ಲರ ಪ್ರೋಗ್ರಾಮ್ ಮಾಡಿದ್ದೀನಿ. ನನ್ನ ಪ್ರಕಾರ ಅನಿಸ್ತಾ ಇರೋದು ಏನು ಅಂದ್ರೆ, ಒಂದು ಕ್ವಾಲಿಟಿ, ಎರಡನೇದು ಟೆಕ್ನಾಲಜಿ ಜೊತೆ ಅಪ್ಡೇಟ್ ಆಗ್ತಾ ಇಲ್ಲ, ಮೂರನೇದು ಪಬ್ಲಿಸಿಟಿ ಪ್ರಾಪರ್ ಆಗಿ ಇವತ್ತಿನ ಟ್ರೆಂಡ್ ಏನ್ ಟೆಕ್ನಾಲಜಿ ಯೂಸ್ ಮಾಡಿ ಪಬ್ಲಿಸಿಟಿ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲಿ ಯಾರಿಗೋ ತಗೊಂಡೋಗಿ ಕೊಡ್ತಾರೆ, ಇದನ್ನ ಪ್ರಮೋಟ್ ಮಾಡಿ ಅಂತ. ಅದರಲ್ಲಿ ಇಷ್ಟು ಮಿಲಿಯನ್ ವ್ಯೂಸ್, ಅಷ್ಟು ಮಿಲಿಯನ್ ವ್ಯೂಸ್ ಅಂತ ತೋರಿಸ್ತದೆ. ಬಟ್ ಅದರಲ್ಲಿ ಅರ್ಧ ಫೇಕ್. ಅದು ಆರ್ಗ್ಯಾನಿಕ್. ಅದ್ ಎಷ್ಟು ಜನಕ್ಕೆ ನಿಜವಾಗ್ಲೂ ರೀಚ್ ಆಗಿದೆ? ಆವರೇಜ್ 1 ಲಕ್ಷ ಜನಕ್ಕೆ ರೀಚ್ ಆದ್ರೆ ನಾವು 10% 15% ಜನಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಿನಿಮಮ್ 10% ಇಟ್ಕೊಳ್ಳಿ, 10,000 ಜನ ಆದ್ರೂ ಬರ್ಬೇಕು. ಥಿಯೇಟರ್ ಅಲ್ಲಿ 5 ಜನ ಇರ್ತಾರೆ, 3 ಜನ ಇರ್ತಾರೆ, 10,000 ಜನ ಇಲ್ಲ. ಇದ್ರಲ್ಲಿ ಹೋದವರು ಆಚೆ ಎದ್ದು ಬಂದವರು ಡಿಸಪಾಯಿಂಟ್ ಆಗಿ ಬರ್ತವ್ರೆ. ಎಷ್ಟು ಸಿನಿಮಾಗೆ ನಿಮ್ಗೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ, ಎಷ್ಟು ಸಿನಿಮಾ ರೆಕಗ್ನೈಸ್ ಆಗ್ತಾ ಇದೆ, ಇದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿರ್ಬೋದು. ನನಗೆ ಅನ್ಸಿದ ಕಾರಣಗಳೇನು ಅಂದ್ರೆ, ಒಂದು ಟೆಕ್ನಾಲಜಿಗೆ ಅಪ್ಡೇಟ್ ಆಗ್ತಾ ಇಲ್ಲ, ಎರಡನೇದು ಕ್ವಾಲಿಟಿ ಮಾಡಕ್ಕೆ ಕ್ವಾಲಿಟಿ ಕೊಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದಾನೆ ಎಲ್ಲರೂ ಮಾಡೋದು. ಬಟ್ ಆ ಕ್ವಾಲಿಟಿ ಕೊಡಕ್ಕೋಸ್ಕರ ಸ್ಕಿಲ್ ಬೇಕಲ್ಲ, ಆ ಸ್ಕಿಲ್ ಲ್ಯಾಕ್ ಆಗ್ತಾ ಇದೆ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಎಲ್ಲೋ ಒಂದ್ ಕಡೆ ಇಲ್ಲಪ್ಪ, ನಾನ್ ಮಾಡಿದ್ದೆ ಸರಿ, ನಾವೆಲ್ಲಾ ಕಷ್ಟ ಬಿದ್ದು ಮಾಡಿದ್ದೀವಿ, ಬಟ್ ಏನೋ ಪ್ರಾಬ್ಲಮ್ ಬಂತು, ಏನ್ ಪ್ರಾಬ್ಲಮ್ ಇದು ಅಂತ ಗೊತ್ತಾಗ್ಲಿಲ್ಲ ಅಂತ ಇವು ಮಾಡಿದವರು ಜಸ್ಟಿಫೈ ಮಾಡ್ಕೊತಾರೆ. ಒಂದು ಇನ್ನೊಂದು ನನಗೆ ಅನಿಸ್ತಾ ಇರೋದು ಏನು ಅಂದ್ರೆ, ಒಳ್ಳೆ ಸಬ್ಜೆಕ್ಟ್ಗಳು, ಫ್ಯಾಮಿಲಿ ಸಬ್ಜೆಕ್ಟ್ಗಳು, ಎಮೋಷನಲ್ ಸಬ್ಜೆಕ್ಟ್ಗಳೆಲ್ಲ ಬರ್ತಾ ಕಮ್ಮಿ ಆಯ್ತು. ಈಗ ಜನಕ್ಕೆ ಏನ್ ಕೊಡ್ತಾ ಇದಾರೆ? ಥ್ರಿಲ್, ಟೆನ್ಷನ್, BP ರೈಸ್ ಆಗೋದು, ಫೈಟು, ಜಾತಿ, ಹಿಂದೂ ಮುಸಲ್ಮಾನ, ಆ ದೇಶ ಈ ದೇಶ, ಇದನ್ನ ತುಂಬಿಸಿ ಜನಕ್ಕೆ ತಲೆ ಕೆಡಿಸಿ ಅವ್ರಿಗೆ ಎಕ್ಸೈಟ್ ಮಾಡಿ ಆಚೆ ಕಳಿಸ್ತಾವ್ರೆ. ಇದರಿಂದ ಸ್ಟಾರ್ಟಿಂಗ್ 2-3 ಸಿನಿಮಾ ಅದನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡಿರೋ ರೀಸನ್ ಇಂದ ಎಕ್ಸೈಟ್ ಆಗಿ ಓಡಿರ್ಬೋದು. ಅದನ್ನ ನೋಡ್ಬಿಟ್ಟು ಮಿದ್ದವರು ಹಿಂಗ್ ಮಾಡಿದ್ರೆ ಓಡ್ತದೆ ಅಂದ್ಬಿಟ್ಟು ಎಲ್ಲರೂ ಅದನ್ನೇ ಮಾಡಕ್ ಸ್ಟಾರ್ಟ್ ಮಾಡ್ತಾವ್ರೆ. ಕ್ರಿಯೇಟಿವಿಟಿ ಅನ್ನೋದು ಒಂದು ಲೆವೆಲ್ಗೆ ಕುಂತ್ಕೊಂಡು ಪೂರ್ತಿಯಾಗಿ ಕಾನ್ಸಂಟ್ರೇಟ್ ಕ್ರಿಯೇಟಿವಿಟಿ ಮೇಲೆ ಮಾಡ್ತಾ ಇಲ್ಲ, ಕಷ್ಟ ಬೀಳ್ತಾ ಇಲ್ವಾ ಅನ್ನೋದು ಒಂದು ಡೌಟ್. ನಮ್ಮ ಪ್ರಕಾರ, ನನ್ನ ಪರ್ಸನಲ್ ಒಪಿನಿಯನ್ ನಾನು ಅನ್ಕೊಂತಾ ಇರೋದು. ನಾವು ಆ ಕಾಲದಲ್ಲಿ, ನಾವು ವಿಜಯ್ ಅವರು ಸಿನಿಮಾ ಫೀಲ್ಡ್ ಅಲ್ಲಿ ಆ ಕಾಲದಲ್ಲಿ ಇದ್ದಾಗಿನೂ ನಾವು ನೋಡ್ತಾ ಇದೀವಿ. ಅವಾಗೆಲ್ಲ ಎಷ್ಟು ನಾವು ಆಚೆ ಕಡೆ ವೇಂದಿ ಕ್ಯಾಮ್ರಾ ಆಚೆ ನಿಂತ್ಕೊಂಡ್ರು, ಆಚೆ ನಿಂತ್ಕೊಳ್ಳೋದ್ರಲ್ಲೂ ಡೆಡಿಕೇಶನ್ ಇತ್ತು. ಆಚೆ ನಿಂತ್ಕೊಳ್ಳೋದ್ರಲ್ಲೂ ಡೆಡಿಕೇಶನ್. ಒಂದು ಡೈಲಾಗ್ ಮುಂದೆ ಬಂದು ನಿಂತ್ಕೊಳ್ಳಪ್ಪ ಅಂದ್ರೆ 2 ದಿವಸ 3 ದಿವಸ ಮೇಕಪ್ ಹಾಕೊಂಡು ಕುತ್ಕೊಂಡು ಡೆಡಿಕೇಶನ್ ಇತ್ತು. ಇವತ್ತು ಆ ಡೆಡಿಕೇಶನ್ ಕಮ್ಮಿ ಆಗಿದೆ ಅನ್ನೋದನ್ನ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಇನ್ನೊಂದು ನನಗೆ ಅನ್ಸೋದು ಏನು ಅಂದ್ರೆ, ನಮ್ದು ಮಾರ್ಕೆಟ್ ಚಿಕ್ಕದು ಅಂತೀವಿ, ಬಟ್ ಬೇರೆ ಚಿಕ್ಕದ ಮಾರ್ಕೆಟ್ಗಳು ಅವ್ರು ದೊಡ್ಡದಾಗ್ತಾವ. ನಮ್ಗಿನ್ ಚಿಕ್ಕ ಮಾರ್ಕೆಟ್ ಅವ್ರು ದೊಡ್ಡದಾಗ್ತಾವ. ಒಂದೇ ಒಂದು, ಈಗ ನಾನು ಈ ಮಾತು ಹೇಳಿದ್ರೆ ಕೆಲವರಿಗೆ ತುಂಬಾ ಬೇಜಾರಾಗ್ತದೆ. ಯಾವುದು? ಈಗ ನಮ್ಮ ನೆರೆಯ ಮಲಯಾಳಂ ಚಿತ್ರರಂಗ ನಾವು ಸರ್, ಒಂದು ಟೈಮಲ್ಲಿ ಮಲಯಾಳಂ ಚಿತ್ರರಂಗ ಅಂದ್ರೆ ಸೈನ್ಸ್ ಟೀಚರ್ ಇವಾಗ ಯಾವ ಲೆವೆಲ್ ಬಂದ್ರೆ ಎಲ್ಲೂ ಟ್ರೀಟ್ ಮಾಡ್ತಾ ಇದ್ದಾರೆ ಮಲಯಾಳಂ ಇಂಡಸ್ಟ್ರಿ. ಯಾಕಂದ್ರೆ ಒಂದೊಂದು ಸಣ್ಣ ಒಂದು ಕಂಟೆಂಟ್ ಇಟ್ಕೊಂಡು ಯಾವ ರೀತಿ ಪ್ರೆಸೆಂಟೇಶನ್ ಇದೆ ಅಂದ್ರೆ ಸೂಪರ್ ಆಗಿರುತ್ತೆ. ಅದು ಎಲ್ಲೂ ಬೋರ್ ಇದೆ ಅಂತ ನೋಡಕ್ ಶುರು ಮಾಡಿದ್ರೆ ಇಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಎಲ್ಲೂ ಇದು ಮಾಡಿ ಸ್ಕಿಪ್ ಮಾಡಿದ್ರೆ ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಕಂಟೆಂಟ್ ಇದು ಮಾಡಿ ಕ್ರಿಯೇಟ್ ಮಾಡ್ತಾರೆ.
ಅಲ್ಲಿ ಸಾಧ್ಯ ಆಗ್ಬೋದು, ಇಲ್ಲಿ ನಮಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನನಗೆ ಅನ್ಸಿರೋ ಹಂಗೆ ಏನಾಗಿದೆ ಅಂದ್ರೆ, ಒಂದ್ ಎರಡು ಎಕ್ಸಾಂಪಲ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇದು ನಾರ್ಮಲ್ ಆಗಿ ಎಲ್ರಿಗೂ ಇರ್ಬೇಕು ಅಂತ ಹೇಳ್ತಾ ಇಲ್ಲ ನಾನು, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಅವ್ನ್ ಯಾರೋ ಒಂದ್ 10 ಲಕ್ಷ ಇಟ್ಟವನೆ, ಇವನ್ ಯಾರೋ ಒಂದ್ 2 ಲಕ್ಷ ಇಟ್ಟವನೆ. ಒಂದ್ ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಟ್ಟು ಹೋಗಿ ಒಂದ್ 10 ಪ್ರೊಡ್ಯೂಸರ್ಗಳಿಗೆ ಟ್ರೈ ಮಾಡೋಣ, ವರ್ಕೌಟ್ ಆಗ್ಲಿಲ್ಲ, ಅಲ್ಲಿಂದ ಒಂದ್ 10 ಲಕ್ಷ ಹೇಳಿ, ಇಲ್ಲಿಂದ ಒಂದ್ 10 ಲಕ್ಷ ಹೇಳಿ, ಅವ್ನ್ ಒಂದ್ 2 ಕ್ಯಾರೆಕ್ಟರ್ ಕೊಡು, ಇವನ್ಗೊಂದ್ 2 ಕ್ಯಾರೆಕ್ಟರ್ ಕೊಡು, ಅವ್ನ್ ನೀನ್ ಒಂದ್ 5 ಲಕ್ಷ ತಗೊಂಬಾ, 20 ಲಕ್ಷದಲ್ಲಿ ಮದ್ವೆ ಮುಗಿಸ್ಬಿಡೋಣ, 30 ಲಕ್ಷದಲ್ಲಿ ಮುಗಿಸ್ಬಿಡೋಣ, 20 ಲಕ್ಷ ನಮ್ಗೆ 2 ವರ್ಷಕ್ಕಾದ್ರೆ ಸಬ್ಸಿಡಿ ಬಂದ್ಬಿಡ್ತದೆ, ಸಬ್ಸಿಡಿನಲ್ಲಿ ಸೇಫ್ ಗೇಮ್ ಮಾಡೋಣ, ಸಿನಿಮಾ ಮಾಡಿದ್ರೆ ಲಾಸ್ ಆಗಲ್ಲ ಅಂತ ಪ್ರೊಡ್ಯೂಸರ್ಗೆ ಪ್ರಿಪೇರ್ ಮಾಡ್ತಾವ್ರೆ. ನೀವು ಲಾಸ್ ಆಗಲ್ಲ ಸರ್, ನಿಮ್ಗೆ ಗ್ಯಾರಂಟಿ ನಾನು ಕೊಡ್ತೀನಿ. ಏನಕ್ಕೆ ಅಂದ್ರೆ ನಿಮ್ಗೆ ಸಬ್ಸಿಡಿನೇ ಬಂದ್ಬಿಡ್ತದೆ 20 ಲಕ್ಷ. 20 ವರ್ಷದೊಳಗೆ ನಾನು ಸಿನಿಮಾ ಮಾಡ್ಕೊಡ್ತಾ ಇದ್ದೀನಿ ನಿಮ್ಗೆ. 20 ವರ್ಷ ಸಿನಿಮಾ ಮಾಡ್ತಾ ಇದ್ದಾರೆ, ಯಾವಾಗಲೇ ಕ್ವಾಲಿಟಿ ಕೊಡ್ತಾರೆ, ಅದೇ ಹೇಳ್ತಾರೆ. 20 ಲಕ್ಷ ಏನ್ ಮಾಡೋದು? ಅದೇ ಹೇಳ್ತಾರೆ. ಹಂಗಾಗಿ ಏನಾಗ್ತಾ ಇದೆ, ಬಡ್ಜೆಟ್ ಇಲ್ಲ, ಬಡ್ಜೆಟ್ ಅಲ್ಲಿ ಕಾಂಪ್ರಮೈಸ್ ಮಾಡ್ತವ್ರೆ. ಪ್ರೊಡ್ಯೂಸರ್ಗೆ ಟೆಕ್ನಿಕ್ ಗೊತ್ತಿಲ್ಲ, ಡೈರೆಕ್ಟರ್ಗೆ ಗೊತ್ತಿರೋ ಡೈರೆಕ್ಟರು ಕಾಂಪ್ರಮೈಸ್ ಮಾಡ್ತಾವನೆ. ಏನಕ್ಕೆ ಅಂದ್ರೆ ಅವ್ನಿಗೆ ಕೆಲಸ ಎಲ್ಲ, ಏನೋ ಒಂದ್ ಕೆಲಸ ಬೇಕು, ಒಂದ್ ಸಿನಿಮಾ ಮಾಡ್ಬೇಕು, ದುಡ್ಡಿಲ್ಲ, ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. 4-5 ಕಡೆಯಿಂದ 20 ಲಕ್ಷ ಸಬ್ಸಿಡಿಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡ್ಬಿಟ್ಟು ಅದ್ರಲ್ಲಿ ಒಂದ್ ಸಿನಿಮಾ ಮಾಡ್ತೀನಿ ಅಂತ ಹೊರಟ್ರೆ, ಅವನ್ ಪಾಪ ಅವನ್ಗೂ ಗೊತ್ತು, ಆಡಿಯನ್ಸ್ ಹೇಳ್ತಾನೆ, ಲೇ ಅದು ಲೆಫ್ಟ್ ಇದ್ದಿದ್ದು ಶರ್ಟ್ ರೈಟ್ ಹೋಯ್ತು, ಆ ಕಂಟಿನ್ಯೂಟಿ ಪ್ರಾಬ್ಲಮ್, ಅವ್ನು ವೈಟ್ ಶರ್ಟ್ ಹಾಕಿದ್ದ, ಇಲ್ಲಿ ನೋಡಿದ್ರೆ ಬ್ಲಾಕ್ ಶರ್ಟ್ ಹಾಕವನೆ ಅಂತ ಆಡಿಯನ್ಸ್ ಹೇಳ್ತಾರೆ. ಅದು ಪಾಪ ಆಡಿಯನ್ಸ್ ಏನ್ ಅನ್ಕೊಂಡ್ಬಿಟ್ಟವ್ರೆ, ಮುಟ್ಟಾಳ್ ಡೈರೆಕ್ಟರ್ ಗೊತ್ತಿಲ್ಲ ಅನ್ಕೊಂಡವ್ರೆ. ಡೈರೆಕ್ಟರ್ ಆಡಿಯನ್ಸ್ ಗಿನ ಚೆನ್ನಾಗಿ ಗೊತ್ತು, ಆದ್ರೆ ಅವ್ನ್ ಏನ್ ಮಾಡ್ತಾವನೆ, ಅಲ್ಲಿ ಕಾಂಪ್ರಮೈಸ್ ಮಾಡ್ತಾವನೆ. ಏನಕ್ಕೆ ಕಾಂಪ್ರಮೈಸ್ ಮಾಡ್ತಾವನೆ ಅಂದ್ರೆ, ಪ್ರೊಡ್ಯೂಸರ್ ಇವತ್ತು ನೀನ್ ಬರೀ 50,000 ಖರ್ಚು ಪರ್ ಡೇ ಅಂತ ಹೇಳೋದಲ್ಲ, ಯಾಕೆ 70 ಅಂತ ಪ್ರೊಡ್ಯೂಸರ್ ಹೇಳ್ತಾನೆ. ಅವ್ನು ಅಷ್ಟರಲ್ಲಿ ಮುಗಿಸ್ಬೇಕದು, ಅಷ್ಟೊಳಗೆ ಮುಗಿಸ್ಬೇಕು. ಅವ್ನ್ ಏನ್ ಮಾಡ್ತಾನೆ, ತಿರ್ಗಾ ಶಾರ್ಟ್ ತೆಗಿಯಂಗಿಲ್ಲ, ಯಾವ್ದೋ ಶರ್ಟ್ ತೆಗೆದ ಹಾಕಿ ಜನ ಅಬ್ಸರ್ವ್ ಮಾಡಲ್ಲ. ಏನ್ ಮಾಡಕ್ಕೆ, ಎಡಿಟಿಂಗ್ ಅಲ್ಲಿ ಎಷ್ಟು ಅಡ್ಜಸ್ಟ್ ಮಾಡಕ್ಕಾಗುತ್ತೋ ಅಡ್ಜಸ್ಟ್ ಮಾಡ್ತಾರೆ. ಹಿಂಗಾಗಿ ಕ್ವಾಲಿಟಿ ಬೀಳ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಅಂದ್ರೆ ಇವ್ರು ಹೇಳೋ ಪ್ರಕಾರ ನೀನ್ 5 ಲಕ್ಷ, ನೀನ್ 5 ಲಕ್ಷ, ಇನ್ನೊಬ್ಬ 5 ಲಕ್ಷ ಅಂತ ಹೇಳ್ತಾರಲ್ಲ, ಪ್ರಾಪರ್ ಆಕ್ಟಿಂಗ್ ಗೊತ್ತಿಲ್ಲದ ಅವ್ರವರೇ ದುಡ್ಡು ಹಾಕೊಂಡ್ ಮಾಡ್ಕೊಂಡ್ಬಿಡ್ತಾರೆ ಅದನ್ನ, ಅಲ್ವಾ? ಆತರ ಇದ್ದಾಗ ಜನ ಎಲ್ಲಿಂದ ಬರ್ತಾರೆ ಥಿಯೇಟರ್ಗೆ? ಒಂದು ಫಿಲಂ ಏನೋ ಬಂದು ನೋಡ್ಬಿಡ್ತಾರೆ, ಇನ್ನೊಂದು ಫಿಲಂ ಹೆಂಗ್ ಬರ್ತಾರೆ? ಇನ್ನೊಂದ್ ಏನಂದ್ರೆ, ಆಗಿನ ಕಾಲದಲ್ಲಿ ಫಿಲಂ ನಾವು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತರ ಮಾಡಿದ್ರು. ಅವಾಗ್ಲೂ ಬಿಸ್ನೆಸ್, ಇವಾಗ್ಲೂ ಬಿಸ್ನೆಸ್. ಅವಾಗ ಎಲ್ರು ಬರ್ಬೇಕು, ಥಿಯೇಟರ್ ತುಂಬೇಕು ಅನ್ನೋ ರೀಸನ್ಗೆ ಫಿಲಂ ಮಾಡಿದ್ರು. ಒಂದು ಫಿಲಂ ನೋಡಿದ್ರೆ 1 ವರ್ಷ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಯಾವ್ದಾರ ಒಂದು ಸೆಂಟಿಮೆಂಟ್ ಫಿಲಂ ಅಂತಂದ್ರೆ ಥಿಯೇಟರ್ ಇಂದ ಕಣ್ಣಲ್ಲಿ ನೀರ್ ಹಾಕೊಂಡು ಈಚೆ ಬರ್ತಾರೆ. ಇವಾಗ ಹತ್ರ ಫಿಲಂ ಬರ್ತಾ ಇದೆಯಾ? ಇವಾಗ ಏನಿದೆ, 1 ವಾರ ಹೊಡೆದ್ರೆ ಸಾಕು, ಹಾಕಿರೋ ಬಂಡವಾಳ ಬಂದ್ರೆ ಸಾಕು. ಇವಾಗ ಕಣ್ಣಲ್ಲಿ ನೀರು ಬರ್ಬೋದು. ಏನಕ್ಕೆ? ನಾನು 200 ರೂಪಾಯಿ ಕೊಟ್ಟು ಟಿಕೆಟ್ ರಿವರ್ಸ್ ಗೇರ್ ಇದೆ. ಈಗ ಮೊದಲು ಒಳ್ಳೊಳ್ಳೆ ಡೈರೆಕ್ಟರ್ ಇದ್ರು, ಭಾರತ ಎಂತೆಂತ ಮೂವಿಗಳು ಬಂದಿತ್ತು ಎಲ್ಲ. 50 ದಿವಸ 100 ದಿವಸ 1 ವರ್ಷ ಓಡಿರೋದು, 25 ವಾರ ಓಡಿರೋ ಸಿನಿಮಾಗಳೇ ಜಾಸ್ತಿ. ಅಂದ್ರೆ ಒಂದೊಂದು ಸಿನಿಮಾ ಜನ ಸೇರ್ತಾ ಇದ್ರು. ಏನಕ್ಕೆ? ಅದ್ರ ಕಂಟೆಂಟ್ ಇತ್ತು. ಇವಾಗ ಏನಿದೆ, ಏನಿದೆ ಸರ್ ಇವಾಗ? ಸರ್ ಅವಾಗ ಕೂತ್ಕೊಂಡು ಗ್ರೂಪ್ ಡಿಸ್ಕಸ್ ಮಾಡೋರು, ಒಂದು 3 ಜನ ಡೈರೆಕ್ಟರ್ 4 ಜನ ಡೈರೆಕ್ಟರ್ ಕೂತ್ಕೊಂಡು ಗ್ರೂಪ್ ಡಿಸ್ಕಸ್ ಮಾಡೋರು. ಇವಾಗ ನಾವು ಹೋಗ್ತಾರೆ, ಎಲ್ಲ ಮೂಲೆಯಲ್ಲಿ ಒಂದು ಲೈಬ್ರರಿ ಇದ್ದವ್ರು ಬುಕ್ ಎತ್ತು ಹೋಗ್ತಾರೆ, ತೆಗಿಯೋ ಫಿಲಂ ಒಂದು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಷ್ಟೇ ಇವಾಗ ಮಾಡೋದು. ಆ ಹೋದ ಲೈಬ್ರರಿ ಎಲ್ಲ ಬುಕ್ನಾರ ಕರೆಕ್ಟ್ ಆಗಿರೋ ಬುಕ್ ನ ಓದ್ತಾರ, ಇನ್ನೂ ಗೊತ್ತಿಲ್ಲ. ಜನ ಎಲ್ಲಿಂದ ಬರ್ತಾರೆ? ಆಮೇಲೆ ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ರೆ, ಈಗ ಯಾರೋ ಅವ್ನಿಗೆ ಕೆಲಸ ಬೇಕು, ಅವ್ನು ಹೇಳ್ತಾನೆ 20 ಲಕ್ಷ ನಾವು ಮುಗಿಸ್ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಅವ್ನು ಕೆಲಸ ಬೇಕು. ಆಮೇಲೆ ಇನ್ನೊಂದು ನನ್ಗೆ ಕನ್ನಡಿರೋ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು. ಅಂತವ್ರ ಜೊತೆ 4 ಜನ ಬಕೆಟ್ ಹಿಡಿಯೋರು ಇರ್ತಾರೆ ಪಕ್ಕ ಜೈಕಾರ ಹಾಕೋದು. ಹೌದು ಏನಂತ ಒಂದು ಯಾವ್ದಾದ್ರು ಒಂದು ಸೆಂಟಿಮೆಂಟ್ ಸಿನಿಮಾ ಯಾವ್ದಾದ್ರು ಶೂಟ್ ಮಾಡ್ತಾರೆ. ಅಣ್ಣ ಸೂಪರ್ ಅಣ್ಣ ಅಂತಾರೆ. ಸೂಪರ್, ಅದು ಚೆನ್ನಾಗಿ ಬಂದಿರೋದ, ಬಟ್ ಇವ್ನು ಬಕೆಟ್ ಹಿಡಿಬೇಕು. ಆ ಒಂದು ಉದ್ದೇಶಕ್ಕೆ ಸೂಪರ್ ಆಗಿ ಬಂದಿರೋಣ, ಒಂಬಾಟಾಗಿದೆ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಅದು ಒಂದೇ ಟೈಪ್ ಫಿನಿಶ್. ಅದು ಇನ್ನೊಂದು ಟೈಪ್ ತಗೋಣ ಅಂದ್ಬಿಟ್ಟು ಆಲ್ರೆಡಿ ಇಲ್ಲ, ಇದು ಇಲ್ಲ. ಆ ಡೈರೆಕ್ಟರ್ ಅಷ್ಟು ಪೇಷನ್ಸ್ ಇಂದ ಅದನ್ನ ನೋಡೋದು ಇಲ್ಲ. ನೋಡಲ್ಲ ಅವ್ನಿಗೆ ಈಗ ಮಾತ್ರ ಯಾರಿಗಾದ್ರು ದಯವಿಟ್ಟು ಹರ್ಟ್ ಆದ್ರೆ ಯಾರು ದಯವಿಟ್ಟು ತಪ್ಪಿಸ್ಕೋಬೇಡಿ. ಬ್ಯಾಡ್ ಕಮೆಂಟ್ ಆಗ್ತಾನೆ ಗೊತ್ತು ನನಗೆ. ಬಟ್ ಆದ್ರೂ ಇರೋ ವಿಷಯ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ ಇದೆ. ಇದಕ್ಕೆ ಇನ್ನೊಂದು ಪಾಯಿಂಟ್ ನಾನು ಸೇರ್ಸಕ್ಕೆ ಇಷ್ಟಪಡ್ತೀನಿ.
ಏನು ಅಂತ ಹೇಳಿದ್ರೆ ಇವಾಗ ನಾನೇನೋ ಒಂದು ಬರಿತೀನಿ, ಅಲ್ಲಿ ಬಂದ ಬಾಗ್ಲ ಹತ್ರ ಬಂದ ಇಡ್ ಬಂದ್ರು ಕಾಲ್ ಹಿಡಿದು ಕಾಲ್ ಹಿಡಿದ ತಕ್ಷಣ ಅವ್ರ ಮುಂದೆ ಹೋದ, ಅವ್ರಿಗೆ ಏನೋ ಮಾಡ್ತಾ ಇದ್ದ, ಬಾಗಿಲು ಬರ್ತಾ ಇಲ್ಲ, ಕಾಲ್ ಹಿಡಿದು ಏನೋ ಒಂದು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು, ಒಂದು ಥ್ರಿಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಚೆಕ್ ಅಂತ ಹಾಕ್ಬಿಟ್ಟು ನನ್ನ ಅಸಿಸ್ಟೆಂಟ್ಗೋ ನಮ್ಮ ರೈಟರ್ಗೋ ಇನ್ನೊಬ್ರಿಗೋ ಕೇಳ್ಬಿಟ್ಟು ಹೆಂಗಿದೆ ಅಂದ್ರೆ ಸಕ್ಕತ್ತು ಸರ್, ಎಲ್ಲಿದ್ರಿ ಸರ್ ನೀವು ಐಡಿಯಾ ಯಾಕ ಅವನಂತಾನೆ, ಅವ್ನು ಏನಾದ್ರು ಅವ್ನಿಗೆ ನೀವ್ ಹೇಳಿದ ಪಾಯಿಂಟ್ಗೆ ನಾನು ಮುಂದುವರಿಸ್ತಾ ಇದ್ದೀನಿ ಪಾಯಿಂಟ್. ಅವ್ನು ಏನಾದ್ರು ಫ್ರಾಂಕ್ ಆಗಿ ಒಳ್ಳೆ ಫ್ರೆಂಡ್ ಇದ್ರೆ ಅವನು ಪ್ರಾಜೆಕ್ಟ್ ನಿಜವಾಗ್ಲೂ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿದ್ರೆ, ಸರ್ ನನ್ನ ಒಪಿನಿಯನ್ ಪ್ರಕಾರಕ್ಕೆ ಈ ಕಾಲ್ ಎಳೆದಿದ್ದು 20 ಸತಿ ಕಾಲ್ ಎಳೆದಿದ್ದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸಲ್ವಾ ಸರ್ ಅಂತಂದ್ರೆ, ನೀನ್ ಎಷ್ಟು ದಿವಸ ಇದೆ ಇಂಡಸ್ಟ್ರಿಯಲ್ಲಿ, ಎಷ್ಟು ದಿವಸ ಇದ್ದಾಗ ನೀನು ರಾಜ ಇವನ ಕಳ್ಸಾಚಿಗೆ ಇವನು ಅಂತ ಕಳ್ಸಾಕಿ ಯಾರಿಗೆ ಕಳ್ಸ್ಕೊಡ್ತೇನೆ ನಾನು. ಅವ್ನ ಪಾಪ ಅವ್ನ ಆಕ್ಟ್ ಮಾಡ್ತಾ ಇರ್ತಾನೆ, ಅವ್ನ ಆಕ್ಟ್ ಮಾಡ್ಬೇಕಾದ್ರೆ ನೀನ್ ಪಕ್ಕ ನಿಂತಿರ್ತೀಯ, ನಾನು ಡೈರೆಕ್ಷನ್ ಮಾಡ್ತಾ ಇರ್ತೀನಿ, ನೀವ್ ಆ ಕಡೆ ತಿರ್ಕೊಳ್ಳಿ ಅಂತೀನಿ, ಆ ಕಡೆ ತಿರ್ಕೊಳ್ಳಿ, ಈ ಕಡೆ ನೀನ್ ನನ್ ಕಿವಿಯಲ್ಲಿ ಹೇಳ್ತೀಯ, ಆ ಕಡೆ ಯಾಕೆ ತಿರ್ಸ್ದೆ, ಈ ಕಡೆ ತಿರ್ಗಿಸ್ಲಿ ಯಾಕೆ ತಿರ್ಗಿಸ್ಲಿಲ್ಲ ನೀನ್ ನನ್ ಕೇಳ್ತೀಯ, ನನಗೆ ನೀನ್ ಪಾಪ ಯಾವ್ದೋ ಒಂದು ಒಳ್ಳೆ ಇಂಟೆನ್ಷನ್ ಅಲ್ಲಿ ಹೇಳಿರ್ತೀಯ, ಇವ್ನು ಹೇಳಿದ್ ನನ್ಗೆ ಉರ್ದೋಗಿರ್ತದೆ, ಇವನ್ ಸೀನ್ ಬರ್ತದಲ್ಲ, ಇವನ್ ಸೀನ್ ಬಂದ್ಬಿಟ್ಟು ಈ ಕಡೆ ನೋಡು ಅಂದಾಗ ಒಂದ್ ಸ್ವಲ್ಪ ಡಿಲೇ ಮಾಡಿದ್ರೆ ಮಾತಾಡೋದಲ್ಲ, ಮಾಡಿ ತೋರಿಸ್ಬೇಕು, ಮಾತಾಡೋದಲ್ಲ. ಈ ಆಟಿಟ್ಯೂಡ್ ಇಟ್ಕೊಂಡು ಮಾಡಿದ್ರೆ ಎಲ್ಲಿಂದ ಸರ್ ಕ್ವಾಲಿಟಿ ಸಿಗ್ತದೆ? ಒಪಿನಿಯನ್ ತಗೊಳ್ಳೋದು ತಪ್ಪಲ್ಲ, ನಿಮಗ್ ಇಷ್ಟ ಆಯ್ತಾ, ಚೆನ್ನಾಗಿತ್ತಾ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಬಿಡಿ. ಈಗೋ ಪ್ರಾಬ್ಲಮ್. ಅವ್ನು ಡೈಲಾಗ್ ರೈಟರ್ ಡೈಲಾಗ್ ಬರೆದ್ರೆ ನಾನ್ ಡೈಲಾಗ್ ಬರೆದಿರೋದೇ ಸರಿ, ಡಿಸ್ಕಷನ್ ಮಾಡಲ್ಲ. ನಾನ್ ಎತ್ತಿದ ಮಗುನ ನೀನ್ ಹೆಂಗ್ ಕೊಲೆ ಮಾಡ್ತೀಯ ಅಂತ ಕೇಳ್ತಾನು, ನಾನ್ ಎತ್ತಿದ ಮಗುನ ನೀನ್ ಹೇಗ್ ಕೊಲೆ ಮಾಡ್ತೀಯ ಅಂತಾನೆ. ಅವ್ನೇನು ಹೊಟ್ಟೆ ಏನೋ ಅವ್ರ ಪಾಪ ಇಲ್ಲಿ ಈಗೋ ಪ್ರಾಬ್ಲಮ್ಸ್ ನೋಡಿದೆ, ಅದರಿಂದನೂ ಕ್ವಾಲಿಟಿ ಬೀಳೋ ಚಾನ್ಸಸ್ ಇದೆ. ಒಪಿನಿಯನ್ ಕೇಳೋದ್ರಿಂದ ತಪ್ಪಿಲ್ಲ, ಇಲ್ಲಿ ಒಪಿನಿಯನ್ ಕೇಳೋದಿಕ್ಕೆ ರೆಡಿ ಇಲ್ಲ. ಡೈರೆಕ್ಟರ್ ಸೀಟ್ ಖಾಲಿ ಇದ್ರೆ, ಶೂಟ್ ನಡೀತಾ ಇದ್ರೆ, ಊಟಕ್ಕೆಲ್ಲ ಬಂದೋಬಸ್ತ್ ಆಗಿದ್ರೆ ಡೈರೆಕ್ಟರ್ ಒಂದು ಟವಲ್ ಹಾಕಿರ್ತಾನೆ, ಅಲ್ಲಿ 80 ವರ್ಷದ ಮುದ್ಕ ಬಿಸಿಲಲ್ಲಿ ನಿಂತಿದ್ರೆ ಅಪ್ಪಿ ತಪ್ಪಿ ಅವ್ನ ಏನಾನ ಒಂದು ಸೀಟಲ್ಲಿ ಕೂತ್ಬಿಟ್ರೆ ಡೈರೆಕ್ಟರ್ ಸೀಟಲ್ಲಿ ಯಾವನ ಅವನು ಕುಂತಿರೋ ಎಮ್ಸ ನನ್ನ ಸೀಟಿಂದ ಅಂತಾನು. ಈ ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡಿದ್ರೆ ಅದು ಒಂದು ಇಂಪ್ಯಾಕ್ಟ್ ಆಗೋದಿಕ್ಕೆ, ಕೆಟ್ಟ ಸಿನಿಮಾ ಮಾಡೋದಿಕ್ಕೆ, ತಪ್ಪು ಮಾಡೋದಿಕ್ಕೆ ಚಾನ್ಸಸ್ ಬೆಳೀತದೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ನೀವು ಹೇಳಿರೋ ವಿಚಾರ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. 2 ನಿಮಿಷ, ನೀವ್ ಹೇಳಿದ ಪಾಯಿಂಟ್ ನನ್ಗೆ ಅರ್ಥ ಆಯ್ತು. ಇದಕ್ಕೊಂದು ಕ್ಯಾಟಗಿರಿ, ಅದಕ್ಕೊಂದು ಕ್ಯಾಟಗಿರಿ ಅಲ್ವಾ? ನಾವೆಲ್ರಿಗೂ ಎಲ್ಲ ಸ್ಯಾಟಿಸ್ಫೈ ಮಾಡಕ್ಕಾಗಲ್ಲ ಸರ್. ಹೌದು, ಸರಿ ಆಯ್ತು. ಈಗ ನಾನು ಒಬ್ಬ ಡೈರೆಕ್ಟರ್, ನಾನು ಒಂದು ಡೈರೆಕ್ಷನ್ ಮಾಡ್ಬೇಕು ಇದೆ, ನನ್ನ ಮೈಂಡಲ್ಲಿ ಒಂದು ಮೈಂಡ್ಸೆಟ್ ಹಿಂಗೆ ಮಾಡ್ಬೋದು ಅಂತ ನಮ್ಮ ಯೋಚನೆ ಇದೆ. ಅದ್ರ ನಿಟ್ಟಿನಲ್ಲಿ ನೀವು ಹಂಗಲ್ಲ ಸರ್, ಹಿಂಗಲ್ಲ ಸರ್, ಪದೇ ಒಂದು ಮುಖ್ಯ ಆಗ್ತದೆ, ನನಗೆ ಡಿಸ್ಟರ್ಬ್ ಆಗಬಾರ್ದು ಸರ್. ನಾವು ನಮ್ ಗೊತ್ತಿರೋ ಕಂಟೆಂಟ್ ನ ನಿಮ್ಗೆ ಹೇಳ್ತೀವಿ, ನೀವು ಕೇಳ್ಕೊ, ನಿಮ್ಗೆ ಬೇಕಂದ್ರೆ ನೀವು ಕಂಟೆಂಟ್ ನ ತಗೊಳ್ಳಿ, ಬೇಡ ಅಂದ್ರೆ ಬಿಡಿ. ಕ್ವಾಲಿಟಿ ಆಫ್ ಫಿಲಮ್ ಬೇಕಂದ್ರೆ ಹೇಳೋದನ್ನ ಕೇಳ್ಬೇಕು, ಆಮೇಲೆ ನೀವು ಓಕೆ ಅಂದ್ರೆ ನೀವು ತಗೊಳ್ಳಿ, ಬೇಡ ಅಂದ್ರೆ ಬಿಡಿ. ನಾವು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಇನ್ನ ರೈಟರ್ ಆಗಿ ಯಾರೋ ಒಬ್ರು ಆಗಿರ್ಬೋದು, ನಮ್ ಮೈಂಡ್ ಫಿಲಮ್ ಚೆನ್ನಾಗ್ ಬರ್ಬೇಕಂತ ನಮ್ಗೂ ಒಂದು ಥಾಟ್ ಇರುತ್ತೆ. ನಮ್ಗ್ ಬಂದಿರೋ ನಾವ್ ಹೇಳ್ತೀವಿ, ಮೈಂಡ್ ಬಂದಿರೋ ನಾವ್ ಹೇಳ್ತೀವಿ. ಫಿಲಮ್ ಅನ್ನೋದೇ ಕ್ರಿಯೇಟಿವಿಟಿ. ಹೌದು ಹೌದು, ಪ್ರೀ ಪ್ಲಾನ್ ಮಾಡ್ಕೊಂಡು ಯಾರು ಮಾಡಲ್ಲ. ಫಿಲಮ್ ಅನ್ನೋದೇ ಕ್ರಿಯೇಟಿವಿಟಿ, ನ್ಯಾಚುರಲ್ ಆಗಿ ಬರುತ್ತೆ ಫಿಲಮ್. ನಮ್ಗೆ ಗೊತ್ತಿರೋ ನಾವ್ ಹೇಳ್ತೀವಿ, ನೀವು ಕೇಳಂದ್ರೆ ಕೇಳಿ, ನೀವು ಬೇಕಂದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬಿಡಿ. ಅದಕ್ಕೆ ಯಾಕೆ ಇದ್ ಮಾಡ್ತೀರಾ? ಕರೆಕ್ಟು. ನಾನು ಆಸ್ ಎ ಡೈರೆಕ್ಟರ್ ಹೇಳೋದ್ರಿಂದ ನಂದೇನೋ ಒಂದು ಥಾಟ್ ಇದೆ. ಬದ್ನೆಕಾಯಿ ನಾ ಒಳ್ಳೇದಕ್ಕೆ ನೀವು ಹೇಳ್ತಾ ಇರೋದು ಹೇಳೋದು, ನೀವು ಬದ್ನೆಕಾಯಿ ನೋಡ, ನಾನು ಇನ್ನು ಕೆಟ್ಟದ್ ಮಾಡಕ್ಕೆ ಹೊರಟಿದ್ದೀನಿ. ಹೆಸರು ನಂದೇ ಅಲ್ಲ ಬರೋದು. ನಾನು ಡೈರೆಕ್ಟರ್ ಆಗಿ ನಾನು ಈ ತರ ಹೇಳ್ತೀನಿ. ಈ ಮೈಂಡ್ ಸೆಟ್ಗಳನ್ನ ಯಾವ ತರ ಟ್ಯೂನ್ ಮಾಡೋದು ಒಂದು. ಎರಡನೇದು, ನನ್ನ ಕಡೆಯಿಂದ ನೀನ್ ಪ್ರಶ್ನೆ ಕೇಳಿದ್ರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಒಂದು ಕ್ವಾಲಿಟಿ ಸಿನಿಮಾ ಕೊಡ್ಬೇಕು ಅಂತ ಹೇಳಿದ್ರೆ ಸೊಲ್ಯೂಷನ್ ಏನು? ಸೊಲ್ಯೂಷನ್ಸ್ ಏನು? ಸೊಲ್ಯೂಷನ್ ಗ್ರೂಪ್ ಡಿಸ್ಕಷನ್ ಮಾಡ್ಬೇಕು ಫಸ್ಟ್. ಪಕ್ಕಾ ಪ್ರೀ ಪ್ಲಾನ್ ಇರಬೇಕು. ಫಸ್ಟ್ ಆಫ್ ಆಲ್ ಬಜೆಟ್ ರೆಡಿ ಇರಬೇಕು. ನಾವು ಒಂದು ಬಜೆಟ್ ಅಂತ ಒಂದು ಪ್ಲಾನ್ ಮಾಡಿದ್ಮೇಲೆ ಬಜೆಟ್ ರೆಡಿ ಇರಬೇಕು. ಒಂದು ಶೆಡ್ಯೂಲ್ ಮಾಡೋದು, ಇನ್ನು ಬಜೆಟ್ ಮತ್ತೆ ಮಾತಾಡೋದು ಆ ರೀತಿ ಮಾಡೋದಲ್ಲ. ಫುಲ್ ಶೆಡ್ಯೂಲ್, ಫುಲ್ ಸಿನಿಮಾ ಮುಗಿಸೋದು, ಫಸ್ಟ್ ಪ್ರಿಂಟ್ ಬರೋವರೆಗೂ ಎಷ್ಟು ಬಜೆಟ್ ಬೇಕು ಬಜೆಟ್ ರೆಡಿ ಇರಬೇಕು. ಅದಿದ್ರು ಡಿಸ್ಕಷನ್ ಕೂತ್ಕೋಬೇಕು. ಬರೀ 10 ದಿವಸ 15 ದಿವಸ ರೂಲ್ ಮಾಡ್ಕೊಂಡು ಡಿಸ್ಕಷನ್ ಮಾಡೋದಲ್ಲ, ಡಿಸ್ಕಷನ್ ಮಾಡೋದಲ್ಲ. ಈ ಸೀರಿಯಸ್ ಡಿಸ್ಕಷನ್ ಬೇಕು ಕೂತ್ಕೊಂಡು. ಈಗ ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಒಂದು ಸಿನಿಮಾ ಇದು ಮಾಡ್ಬೇಕು ಅಂದ್ರೆ ಒಂದೊಂದು ವರ್ಷ ಡಿಸ್ಕಷನ್ ಮಾಡ್ತಾರೆ ಸಬ್ಜೆಕ್ಟ್ ಬಗ್ಗೆ.
ಬಜೆಟ್ ಇಲ್ಲಲ್ಲ ಸರ್, ಅಷ್ಟು ಕುಂಡಿಸ್ಬೇಕು ಅಂತಂದ್ರೆ ಇವತ್ತು ಅರ್ಧ ಗಂಟೆಗೆ ಯಾರಿಗಾನ ಕುತ್ಕೊಳ್ಳಕ್ ಬಂದ್ರೆ ಎಷ್ಟು ಕೊಡ್ತೀಯ ಅಂತಾರೆ. ನಮ್ಮ ಹತ್ರ ಬಜೆಟ್ ಡೈಲಿ ಅವ್ರಿಗೆ ಪೇಮೆಂಟ್. ಹಾ, ಮುಂಚೆ 1000 ಆಯ್ತು, 1,00,000 ಹೋಯ್ತು. ಎಲ್ಲಿ ಹೋಯ್ತಾರೆ? ಅದು ಬಿಟ್ಬಿಟ್ಟು ಅವನು ಸಾಯಂಕಾಲ ಆಗ್ತಾ ಇದ್ದಂಗೆ ಎಣ್ಣೆ ಹೊಡೆದ್ಬಿಟ್ಟು ಪಕ್ಕ ಬಂದು ನಮ್ ಮಿಸ್ಸಸ್ ಅಡ್ಮಿಟ್ ಆದವ್ರೆ ಒಂದ್ 5,000 ಅಡ್ವಾನ್ಸ್ ಕೊಡಿದ್ರೆ ಹೇಳ್ತಾನೆ. ಈಗ ಒಪಿನಿಯನ್ ಇವಾಗ ನಾನೇನ್ ಹೇಳ್ತಾ ಇದೀನಿ, ಒಂದು ಸೊಲ್ಯೂಷನ್ ಬೇಕಲ್ಲ. ಒಳ್ಳೆ ಸಿನಿಮಾ, ಇವಾಗ ಕನ್ನಡ ಸಿನಿಮಾ, ಕನ್ನಡ ಅಭಿಮಾನ ಇದೆ, ನಾವ್ ಇದನ್ನ ಬೆಳೆಸ್ಬೇಕು, ಇವೆಲ್ಲ ಆಸೆ ಇಟ್ಟಿರೋರು ಇವಾಗ ನಮ್ ಕಡೆಯಿಂದ, ನಿಮ್ ಚಾನಲ್ ಕಡೆಯಿಂದ ಒಂದ್ ಸೊಲ್ಯೂಷನ್ ಕೊಡಿ. ಈ ತರ ಮಾಡಿ, ಈ ತರ ಮಾಡಿ ಅಂತ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಅಪ್ಪ ನಿನ್ನ ಹತ್ರ 20 ಲಕ್ಷ ಇಟ್ಕೊಂಡಿದ್ಯಾ, ನೀನ್ 20 ಲಕ್ಷ ಇಟ್ಕೊಂಡಿದ್ಯಾ, ನಾನು 20 ಲಕ್ಷ ಇಟ್ಕೊಂಡಿದ್ದೀನಿ. ನಾವ್ ಅಲ್ಲಿ ಇಲ್ಲಿಂದ ಸೇರಿಸ್ಬಿಟ್ಟು ದುಡ್ಡು ಮಾಡಿ ನೀನೊಂದು ನಾನೊಂದು ಮಾಡೋ ಬದಲು ಒಂದ್ 4 ಜನ 5 ಜನ ಸೇರಿ ಒಂದ್ ಕಾರ್ಪೊರೇಷನ್, ಒಂದು ಕಂಪನಿ ಅಂತ ಮಾಡಿ, ಒಂದ್ ಒಳ್ಳೆ ಸಿನಿಮಾಗೆ ಒಳ್ಳೆ ಬಡ್ಜೆಟ್ ಹಾಕಿ, ಒಂದ್ ಕ್ವಾಲಿಟಿ ಕೊಟ್ಟು, ಸ್ಕ್ರಿಪ್ಟ್ ಮೇಲೆ ಮಿನಿಮಮ್ 6 ಮಂತ್ಸ್ 1 year ಒಂದು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ, ಕ್ರೌಡ್ ಫಂಡಿಂಗ್ ಮಾಡಿ, ಈ ತರ ನಾವು ನಮ್ ಕಡೆಯಿಂದ ಇಂಡಸ್ಟ್ರಿಗೆ ಏನು ನಿಮ್ ಚಾನಲ್ ಥ್ರೂ ಇವಾಗ ಸಜೆಷನ್ ಕೊಡ್ತೀರಾ, ಅದನ್ನು ಕೊಡಿ. ಸರಿ, ಸೂಪರ್ ಹಿಟ್ ಆಗಿರುತ್ತೆ. ಇವಾಗ ನನಗೆ ಕ್ರೌಡ್ ಫಂಡಿಂಗ್ ಸಿಗುತ್ತಾ? ಎಲ್ರಿಗೂ ಸಿಗುತ್ತಾ? ಸಿಗಲ್ಲ ಸರ್, ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಸೊಲ್ಯೂಷನ್ ಇನ್ನೊಂದ್ ಏನ್ ಹೇಳ್ತಾರೆ ಅಂದ್ರೆ, 4 ಜನ 20 ಲಕ್ಷ ಇಟ್ಕೊಂಡಿರೋರು ಕೈ ಜೋಡಿಸಿ ಒಂದ್ ಸಿನಿಮಾ ಮಾಡಿ, ಒಂದ್ ಪಿಕ್ಚರ್ ನೀವು ಡೈರೆಕ್ಷನ್ ಮಾಡಿ, ಒಂದ್ ಪಿಕ್ಚರ್ ನೀವು ಡೈರೆಕ್ಷನ್ ಮಾಡಿ, ಒಂದ್ ಪಿಕ್ಚರ್ ನಾನ್ ಡೈರೆಕ್ಷನ್ ಮಾಡ್ತೀನಿ. ಎಕ್ಸಾಂಪಲ್, ಒಂದ್ ಸ್ಕ್ರಿಪ್ಟ್ ಮೇಲೆ ಕುತ್ಕೊಳ್ಳೋಣ, ಮಿನಿಮಮ್ 1 ವರ್ಷ ವರ್ಕ್ ಮಾಡೋಣ, ಎಷ್ಟು ಕರೆಕ್ಷನ್ ಆಗುತ್ತೋ ಅಷ್ಟು ಕರೆಕ್ಷನ್ ಮಾಡೋಣ, ಎಷ್ಟು ಒಪಿನಿಯನ್ಸ್ ತಗೊಳಕ್ ಆಗುತ್ತೋ ಅಷ್ಟು ಒಪಿನಿಯನ್ಸ್ ತಗೊಳ್ಳೋಣ, ಪ್ರಿಪರೇಷನ್ ಆ ಲೆವೆಲ್ ಇರ್ಲಿ. ಇನ್ನೊಂದು ಏನ್ ಗೊತ್ತಾ ಸರ್, ಆಗಿನ ಕಾಲದಲ್ಲಿ ಸಿನಿಮಾ ಮಾಡೋರು ಸಿನಿಮಾನ ಒಂದು ಸೀಕ್ರೆಟ್ ಆಗಿ ಇಟ್ಕೊಂಡಿದ್ರು, ಒಂದು ಸೆಟಲ್ ಮಾಡೋರು. ಯಾವಾಗ ಸಿನಿಮಾ ರೋಡ್ ಬಂತು, ರೋಡಲ್ಲಿ ಗಲ್ಲಿಲಿ ಶೂಟಿಂಗ್ ಮಾಡ್ತೀನಿ ಅಂತ ಹಾಕಿದ್ರು, ಅವಾಗ್ಲೇನೆ ಜನರಿಗೆ ಅದ್ರ ಮೇಲೆ ಕ್ರೇಜ್ ಹೋಗ್ಬಿಡ್ತು. ಈಗ ಅವಾಗ ಸಿನಿಮಾನ ಆರಾಧಿಸ್ತಿದ್ರು. ಹೌದು, ಅಷ್ಟು ಪ್ರೀತಿ ಮಾಡ್ತಾ ಇದ್ರು ಸಿನಿಮಾ ಅಂದ್ರೆ. ಈಗ ಇಲ್ಲ ಹೋಗಿದೆ. ಹೌದು, 1 ವಾರ ಹೊಡೆದ್ರೆ ಸಾಕು. ಈಗ ಮೊಬೈಲ್ ಒಂದು ಆಡಿದೆ, ಪ್ಲೇ ಮಾಡಿ. ನಮ್ಮ ಹಿರಿಯ ನಟ ಪುಟ್ಟಣ್ಣ ಮಾತಾಡಿದ್ರು, ಈ ಕನ್ನಡ ಚಿತ್ರವನ್ನು ಬಂದ್ ಮಾಡೋದಕ್ಕೆ ಅವರ ಅಭಿಪ್ರಾಯ ಅದಕ್ಕೆ ಅವರು ಒಂದು ಅಭಿಪ್ರಾಯ ಇಲ್ಲ. ಈಗ ಬಂದು ಅಂತಂದ್ರೆ ಏನ್ ಉದ್ದೇಶ ಅರ್ಥ ಆಗ್ಲಿಲ್ಲ. 1 ತಿಂಗಳು ಬಂದ್ ಮಾಡೋದ್ರಿಂದ ಏನ್? ಒಂದು ತಿಂಗಳು ಬಂದ್ ಮಾಡಿದ್ರೆ ಏನ್ ಸಿಗುತ್ತೆ? ಏನ್ ಸಿಗುತ್ತೆ? ಅಲ್ಲಿ ಕಾರ್ಮಿಕರ ಅವ್ರು ಕೆಲಸ ಮಾಡೋ ಕತೆ ಏನು, ಟೆಕ್ನಿಷಿಯನ್ ಡೈಲಿ ಮಾಡಕ್ಕೆ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅವ್ರ ಕತೆ ಏನು? ಅಲ್ಲ, ಅವರು ಏನ್ ಯೋಚನೆ ಮಾಡಿರ್ಬೋದು, ಇದು ಬಂದ್ ಮಾಡಿ ಇದಕ್ಕೊಂದು ಸೊಲ್ಯೂಷನ್ಸ್ ತೆಗೆದು ನಾವು ಇಂಪ್ರೂವ್ ಮಾಡಿ ಈ ತರ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿ ಈ ತರ ಮಾಡೋಣ ಅಂತ ಏನಾದ್ರು ಐಡಿಯಾ ಮಾಡಿದಾರ? ಅದನ್ನ ನೀವು ಚೆಕ್ ಮಾಡ್ಬೇಕಾಯ್ತು. ಇನ್ನೂ ಡಿಸೈಡ್ ಆಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಇವತ್ತು ನಾಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬಿಟ್ಟು ನಾಳೆ ಬಗ್ಗೆ ಕರೆಕ್ಟ್ ಕ್ಲಾರಿಟಿ ಇಲ್ಲ. ಬಟ್ ದೊಡ್ಡಣ್ಣ ಮಾತಾಡಿರೋದು ಒಂದು ಹಿರಿಯ ದೊಡ್ಡಣ್ಣ ಮಾತಾಡಿದ್ದಾರೆ. ಬಹಳಷ್ಟು ಸಿನಿಮಾಗಳನ್ನ ನೋಡಿ ಬಹಳ ಖುಷಿ ಪಟ್ಟವರು ಸರ್. ಈಗ ಬಹಳ ಒಂದು ದುಃಖ ಅಂತಾನೂ ಹೇಳ್ಬೋದು, ಬೇಸರ ಅಂತಾನೂ ಹೇಳ್ಬೋದು. ಈಗ ಏನ್ ಚರ್ಚೆ ನಡೀತಾ ಇದೆ, 1 ತಿಂಗಳ ಕಾಲ ಸ್ಯಾಂಡಲ್ವುಡ್ ಅನ್ನ ಕ್ಲೋಸ್ ಮಾಡ್ತಾರೆ ಅಂತಂದಾಗ ಅದನ್ನ ಒಂದು ರೀತಿ ಕನ್ನಡಿಗರಾಗಿ ಸಹಿಸ್ಕೊಳ್ಳೋದಕ್ಕೆ, ಅದನ್ನ ಅರಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ. ಸೊ ತಾವು ಏನ್ ಹೇಳ್ತೀರಿ ಸರ್ ಈ ನಿಟ್ಟಿನಲ್ಲಿ? ಇದುವರೆಗೂ ಆಗಿಲ್ಲ ಈ ರೀತಿ, ಆಗಬಾರ್ದು ಅನ್ನೋಂಥದ್ದು ನಮ್ಮ ಆಸೆ ಕೂಡ, ಆದ್ರೆ ವಿಧಿ ಇಲ್ಲ. ಏನ್ ಹೇಳ್ತೀರಿ ಅಂತ? ಅಮ್ಮ, ಏನಾಯ್ತು ಅಂತ ಮೊದಲನೇದಾಗಿ ನಾನು ಒಬ್ಬ ಕಲಾವಿದನಾಗಿ ಹೇಳ್ಬೇಕು ಅಂತಂದ್ರೆ, ನಮ್ಮಲ್ಲಿ ಒಂದು ಭಾವ ಇತ್ತು, ಒಂದು ಭಾವನೆ ಏನು ಅಂತಂದ್ರೆ, ಪ್ರೊಡ್ಯೂಸರ್ ಅಂದ್ರೆ ಅವನು ತಂದೆ ಅಂತ. ಯಾಕೆಂದ್ರೆ ಅನ್ನ ಹಾಕೋವನು ಎಲ್ಲರಿಗೂ. ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ, ಒಬ್ಬ ನಿರ್ಮಾಪಕ ಚೆನ್ನಾಗಿದ್ರೆ, 10 ಜನ ಆರ್ಟಿಸ್ಟ್ ಕುಟುಂಬ, 10 ಜನ ತಂತ್ರಜ್ಞರ ಕುಟುಂಬ, ಟೆಕ್ನಿಷಿಯನ್ಸ್ ಕುಟುಂಬಗಳು ಎಲ್ಲ ಚೆನ್ನಾಗಿರೋರು, ಥಿಯೇಟರ್ ಚೆನ್ನಾಗಿರೋರು, ಪ್ರತಿಯೊಬ್ರು ಚೆನ್ನಾಗಿರೋರು. ಅದನ್ನ ಸರಿಯಾದ ದಿಕ್ಕಿಗೆ ಕರ್ಕೊಂಡು ಹೋಗುವಂತ ಶಕ್ತಿ ಇದ್ದಿದ್ದು ಒಬ್ಬ ನಿರ್ದೇಶಕನಿಗೆ. ಆ ನಿರ್ದೇಶಕ ಎಲ್ಲ ಬಲ್ಲವನಾಗಿದ್ದ. ಅದ್ರ ಒಂದು ಕೊರತೆ ಇದ್ರೆ ಅವನ ಹತ್ರ ಹಣ ಇರ್ತಿರ್ಲಿಲ್ಲ. ಮಹಾನ್ ಪ್ರತಿಭಾವಂತ ಆಗಿದ್ದ, ಒಳ್ಳೆ ಕಥೆ ಆರಿಸ್ಕೊಳ್ತಾ ಇದ್ದ, ಒಳ್ಳೆದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದ, ನಮ್ಮ ಹತ್ರ ಕೆಲ್ಸಕ್ಕೆ ಇರ್ತಿದ್ದ. ನಮ್ಮ ತಲೆ ಒಳಗೆ ಒಂದು ಸೀನ್ ಅನ್ನ ಹೆಂಗೆ ಅಂತಂದ ತುಂಬುವಂತ ಶಕ್ತಿ ಅವನ್ಗಿತ್ತು.
ಎಲ್ಲಾ ಪಾತ್ರರಿಗೆ ಕೊಡ್ತಾ ಇದ್ದೀರ ನೀವು, ಹ್ಮ್ ಹೌದಲ್ವೋ? ಹ್ಮ್ ಮಾರಿದ್ರೆ ಒಂದು ಸೈಟು ಬಂತು ಅಂದ್ರೆ ಒಂದು ಲೇಔಟ್ ಅನ್ನೋ ಲೆಕ್ಕಕ್ಕೆ ಇರ್ಬೇಕಾದ್ರೆ ಹೆಂಗ್ ಸಕ್ಸಸ್ ಆಗುತ್ತೆ ಸಾಧ್ಯ? ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮಾರಿ ತೋರ್ಸುವಂತ ಕೆಪಾಸಿಟಿ ಒಬ್ಬ ನಿರ್ದೇಶಕನಿಗೆ ಇರ್ತಿತ್ತು. ನಾನು ಸಿದ್ಧಲಿಂಗಯ್ಯನವರಿಂದ ಬಂದಿದ್ದು, ಒಬ್ಬ ಸಿದ್ಧಲಿಂಗಯ್ಯನವರು ಅಂತ ಮಹಾ ಪ್ರತಿಭಾವಂತ ನಿರ್ದೇಶಕ. ಒಬ್ಬ ಅವ್ರ ಕೈಲಿ ಕೆಲಸ ಮಾಡುವಂತ ಯೋಗ ಸಿಕ್ತು. ಸೋಮಶೇಖರ್, ವಿಜಯಾರೆಡ್ಡಿ, ಭಾರ್ಗವ ಸಾರು, ಅರ್ಥಕಮ್ಮ. ಹಂಗಾಗಿ ಎಲ್ಲರೂ ಅರ್ಧ ಜೀವಮಾನ ಕಳೆದಿರೋರು ಇವತ್ತು ಹೊಸದಾಗಿ ಬುಕ್ ಮಾಡಕ್ ಬರೋರು ನೀವ್ ಯಾರ ಹತ್ರ ಅಸ್ಟೆಂಟ್ ಆಗಿದ್ರಿ ಅಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಅಂತವ್ರನ್ನ ಕಟ್ಕೊಂಡು ಏನ್ ಮಾಡ್ತೀರಿ ನೀವು? ಹೌದಲ್ವೇನಮ್ಮ? ಬೇರೆ ದಾರಿನೇ ಇಲ್ವಾ? ಬೇರೆ ದಾರಿನೇ ಇಲ್ವಾ? ಇದೆ ಅನುಭವ ಇಲ್ಲದೆ ಎಕ್ಸ್ಪೆರಿಮೆಂಟ್ ಮಾಡ್ತವ್ರೆ ಅಂತ ಸರ್, ಈಗ ನಮ್ಮ ಹಿರಿಯ ನಟ ದೊಡ್ಡಣ್ಣವರು ಮಾತಾಡಿದ್ರು ಕೇಳಿಸ್ಕೊಂಡ್ವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ನೂರಕ್ಕೆ ಸತ್ಯ. ಬಹಳ ಬ್ಯೂಟಿಫುಲ್ ಪಾಯಿಂಟ್ ಅವ್ರು ಎತ್ತಿರುವಂತ ಪಾಯಿಂಟ್ ಏನು ಅಂದ್ರೆ, ಎಷ್ಟ್ ಜನಕ್ಕೆ ಅರ್ಥ ಆಯ್ತು ಅದ್ರಲ್ಲಿ ನನಗೆ ಗೊತ್ತಿಲ್ಲ. ಅವ್ರು ಏನ್ ಹೇಳಿದ್ರು, ಇವತ್ತು ಒಬ್ಬ ಅಸಿಸ್ಟೆಂಟ್ ಬಂದ್ಬಿಟ್ಟು ರೆಗ್ಮಾ ಮಾಡ್ತೀನಿ ಅಂತ ಹೇಳಿದಾಗ ಯಾರ ಹತ್ರ ಕೆಲಸ ಮಾಡಿದ್ಯಾಪ ಅಸಿಸ್ಟೆಂಟ್ ಆಗಿ ನೀನು ಅಂತ ಕೇಳಿದ್ರೆ ಉತ್ತರ ಇಲ್ಲ ಅಂದ್ರು. ಇದ್ರ ಅರ್ಥ ಏನ್ ಗೊತ್ತಾ? ಎಕ್ಸ್ಪೀರಿಯನ್ಸ್ ಇಲ್ಲ, ಅನುಭವ. ಮತ್ತೆ ಏನ್ ಮಾಡಕ್ ಹೊರಟವನು? ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಅವ್ರದ್ದು ನೋಡ್ಬಿಟ್ಟು ಟಿವಿ ನೋಡ್ಬಿಟ್ಟು ಪಾಯಿಂಟ್ಗಳು ಬರ್ಕೊಂಡ್ಬಿಟ್ಟು ಕಾಪಿ ಹೊಡೆದ್ಬಿಟ್ಟು ಟ್ರಯಲ್ ಅಂಡ್ ಎರರ್ ಎಕ್ಸ್ಪೆರಿಮೆಂಟ್ ಮಾಡಕ್ ಹೊರಟವನೆ. ಸೊ ಎಲ್ಲಿಂದ ಕ್ವಾಲಿಟಿ ಬರ್ತದೆ? ಅಂದ್ರೆ ಯೂಟ್ಯೂಬ್ ಅಲ್ಲಿ ಅದು ಇದೆ, ಹೆಂಗ್ ಸಿನಿಮಾ ಡೈರೆಕ್ಷನ್ ಮಾಡೋದು ಅಂತ ಅದು ಯೂಟ್ಯೂಬ್ ಅಲ್ಲಿ ಇದೆ ಅಲ್ವಾ? ಅದನ್ನ ನೋಡ್ಬಿಟ್ಟು ಮಾಡ್ತಾರೆ. ಕರೆಕ್ಟ್ ಸರ್. ಎಷ್ಟೇ ಆದ್ರೂ ಪ್ರಾಕ್ಟಿಕಲ್ ಆಗಿ ನಿಂತ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಪುಸ್ತಕದಲ್ಲಿ ಓದಿ ಮಾಡೋಕ್ಕೂ ವ್ಯತ್ಯಾಸ ಐತಲ್ಲ. ಹೌದೌದು. ಎಕ್ಸ್ಪೀರಿಯನ್ಸ್ ಏನೇ ಕೇಳ್ತಾರೆ ಸರ್. ಅದೊಂದು ಮೊನ್ನೆ ಕುಂತ್ಕೊಂಡು ಯಾವ್ದೋ ಫುಟ್ಬಾಲ್ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೆ ನಾನು. ಒಂದ್ 300 ಜನ ಫುಟ್ಬಾಲ್ ಪ್ಲೇಯರ್ಸ್, ಅವ್ರಿಗೆ ನಿಂತಿರೋದು 5 ಎಕ್ಸ್ಪೀರಿಯನ್ಸ್. ಅವ್ರ 50 ಗೋಲ್ ಹೊಡೆದಾಕ್ಬಿಟ್ರೆ 5 ಜನ ಸೇರಿ. ಎಕ್ಸ್ಪೀರಿಯನ್ಸ್ ಅನ್ನೋದು ಕೌಂಟ್ ಆಗ್ತದಲ್ಲ. ಆ ಪಾಯಿಂಟ್ ಅವ್ರು ಎತ್ತಿರೋ ಪಾಯಿಂಟ್ 100% ಐ ಆಮ್ ವಿತ್ ಇನ್. ಸರ್, ಆಮೇಲೆ ಈಗ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳೆಲ್ಲ ಕ್ಲೋಸ್ ಆಗ್ತದೆ. ಒನ್ ಬೈ ಒನ್ ಆಲ್ಮೋಸ್ಟ್ ಬೆಂಗಳೂರು ಸಿಟಿ ಅಂತೂ ಎಲ್ಲ ಕ್ಲೋಸ್ ಆಯ್ತು. ಕಾವೇರಿ ಥಿಯೇಟರ್ ಮೊನ್ನೆ ಓಡಾಡ್ತಾರೆ. ಸೊ ಎಲ್ಲ ಮಲ್ಟಿ ಸ್ಕ್ರೀನ್ಗೆ ಬರ್ತಾ ಇದೆ, ಸಿನಿಮಾ ಬರ್ತಾ ಇದೆ. ಆಮೇಲೆ ಅದ್ರ ಜೊತೆಗೆ OTT ಪ್ಲಾಟ್ಫಾರ್ಮ್ ತುಂಬಾ ಆಗಿದೆ. ಅಮೆಜಾನ್ ಆಗಲಿ, ನೆಟ್ಫ್ಲಿಕ್ಸ್ ಆಗಲಿ, ಹಲವಾರು ಇದೆ. ಸೊ ಇದರಿಂದಾಗಿ ಜನ ಥಿಯೇಟರ್ ಹೋಗೋಕೆ ಸ್ವಲ್ಪ ಹಿಂದೆ ಆಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ನೀವ್ ಹೇಳಿದಲ್ಲೇ ಆನ್ಸರ್ ಇದೆ. ಯಾವಾಗ ಆನ್ಲೈನ್ ಬಂತು, ಜನ ಮನೆಯಿಂದ ಈಚೆ ಬರಕ್ಕೆ ನೆಗ್ಲೆಸೆನ್ಸ್ ಬರೋದಿಲ್ಲ. ಸೋಂಬೇರಿತನ ಮನೇಲಿ ಹಾಕೊಂಡು. ಇನ್ನೊಂದು, ಬೆಂಗಳೂರು ತುಂಬಾ ಐಷಾರಾಮಿ ಆಗೋಯ್ತು. ಈಚೆ ಬರಕ್ಕೆ ಯಾರು ಇಷ್ಟಪಡಲ್ಲ. ಇನ್ನ ಊಟನೇ ಸ್ವಿಗ್ಗಿ ಜೊಮ್ಯಾಟೊ ಆನ್ಲೈನ್ ಅಲ್ಲಿ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ. ಓಕೆನಾ? ಇನ್ನು ಫಿಲಂ ನೋಡಕ್ ಥಿಯೇಟರ್ ಬರ್ತಾರ. ಅವಾಗೆಲ್ಲ ನಾವು ಚಿಕ್ಕ ಮಕ್ಳಾಗಿರೋವಾಗ ಥಿಯೇಟರ್ ಅಲ್ಲಿ ಕ್ಯೂ ಅಲ್ಲಿ ಇಟ್ಕೊಂಡು ಟಿಕೆಟ್ ಇಸ್ಕೊಂಡೋವಾಗ ಲೈಟ್ ಆಗ್ತಾ ಇದ್ದ. ಲೈಟ್ ಹಾಕಿದ್ರೆ ವಿಸಿಲ್ ಹೊಡೆಯೋದೇ ಒಂದು ಮಜಾ. ಓಕೆನಾ? ಆತರ ಅಲ್ಲ ಇವಾಗ ಯಾರು ಎಂಟರ್ಟೈನ್ ಮಾಡಲ್ಲ. ಅವ್ರಿಗೆ ಏನಂದ್ರೆ ಏನಿದ್ರು ಸೀದಾ ಅವ್ರ ಮನೆ ಬಾಕ್ಲಿಗೆ ಬಂದ್ಬಿಡ್ಬೇಕು. ಹಿಂಗಾಗಿ ಏನಾಗ್ತದೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ಮಕ್ಳಿಗೆ ಹೊರಗಿನ ಪ್ರಪಂಚ ಅಂದ್ರೆ ಏನಂತ ಗೊತ್ತಿರಲ್ಲ. ಆಲ್ರೆಡಿ ಲಾಕ್ ಡೌನ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ರು. ಮನೆಯಲ್ಲಿ ರೂಮ್ ಬಿಟ್ಟು ಈಚೆ ಬರಲ್ಲ. ಓಕೆನಾ? ಒಂದ್ ದಿವಸ ಅವ್ರಿಗೆ ಏನೋ ಪ್ರಾಬ್ಲಮ್ ಐತಂದ್ರೆ ಈಚೆ ಬಂದ್ರೆ ಪ್ರಪಂಚ ಅವ್ರಿಗೆ ಹೊಸದ ಕಾಣಿಸುತ್ತೆ. ಅವಾಗ ಅವ್ರು ಥಿಂಕ್ ಮಾಡ್ತಾರೆ. ಯಾವಾಗಲೂ ಈ ಥಿಯೇಟರ್ ಅನ್ನೋದು ಏನಂದ್ರೆ ಸಂಬಂಧ ಬೆಳೆಸುತ್ತೆ, ಒಬ್ರಿಗೊಬ್ರು ಕಾಂಟ್ಯಾಕ್ಟ್ಸ್ ಬೆಳೆಸುತ್ತೆ. ಫಿಲಮ್ ಥಿಯೇಟರ್ ಬಂದು ನೋಡ್ರೆ ಎಕ್ಸ್ಪೀರಿಯನ್ಸ್. ಈಗ ಸ್ಕೂಲಲ್ಲಿ ಮಕ್ಕಳು ಪಾಠ ರೈಮ್ಸ್ ಅದು ಇದೆಲ್ಲ ಹೇಳ್ಕೊಡ್ತಾರಲ್ಲ, ಆ ಸ್ಕೂಲಲ್ಲಿ ಹೇಳ್ಕೊಡೋದು ಕಲಿಯೋದಕ್ಕಿನ್ನ ಫಿಲಮ್ ಅಲ್ಲಿ ಆತರ ಎಲ್ಲ ಹೇಳ್ಕೊಟ್ರೆ ಮಕ್ಕಳು ಇನ್ನೂ ಚೆನ್ನಾಗಿ ಕಲಿತಾರೆ. ಈಗ ಸ್ಕೂಲಲ್ಲಿ ಭಾಗಾಭ್ಯಾಕ್ಷನ್ ಹೇಳ್ಕೊಡ್ತಾರೆ, ಅದನ್ನ ಎಷ್ಟು ಜನ ಬಂದು ಈಚೆ ಹೇಳ್ತಾರೆ. ಒಂದ್ ಫಿಲಮ್ ಅಲ್ಲಿ ಒಂದು ಹಾಡು ಬಂತಂದ್ರೆ ಏನ್ ಮಾಡ್ತಾರೆ, 100 ಸಲ ಟಿವಿನಲ್ಲಿ ಹಾಕ್ಬಿಟ್ಟು ನೋಡ್ತಾರೆ. ಅದನ್ನ ಅವ್ರಿಗೆ ಯಾವ್ದು ಮೈಂಡ್ ಅಲ್ಲಿ ತುಂಬಾ ಆಗ್ತದೆ. ಅದನ್ನೇ ಅವ್ರು ಫಿಲಮ್ ಅಲ್ಲಿ ಮಾಡಿದ್ರೆ ಆ ಮಕ್ಕಳು ಎಷ್ಟು ಇದು ಎಜುಕೇಶನ್ ಡೆವಲಪ್ ಆಗುತ್ತೆ, ನೆಕ್ಸ್ಟ್ ಜನರೇಷನ್ ಬೆಳೆಯುತ್ತೆ. ಇವಾಗೆಲ್ಲ ಫಿಲಮ್ ಹೆಂಗ್ ತೆಗಿತಾರೆ,
ಅವಾಗೆಲ್ಲ ಹಳೆ ಹೀರೋಗಳು ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಶಂಕರ್ ನಾಗ್ ಫಿಲಮ್ ಅಲ್ಲಿ ಹೆಂಗಿತ್ತು, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಒಂದು ಒಳ್ಳೆ ಮೆಸೇಜ್ ನ ಕ್ಯಾರಿ ಮಾಡ್ತಾ ಇದ್ರು. ಶಂಕರ್ ನಾಗ್ ಅವರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಒಂದು ಸಿನಿಮಾ ಮಾಡಿದ್ರೆ ಆ ರಿಯಾಲಿಟಿನಲ್ಲೂ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಎಲ್ಲ ನಾನು ಈ ತರ ಮಾಡ್ಬೇಕು, ಸ್ಟ್ರಿಕ್ಟ್ ಆಗಿರ್ಬೇಕು ನಾನು ಅನ್ನೋದೆಲ್ಲ ಇರೋದು. ಓಕೆನಾ? ಓಕೆನಾ? ಕರೆಕ್ಟ್, ನಿಮ್ಮ ಹೇಳಿದ ಪಾಯಿಂಟ್ ಎಲ್ಲ ಕರೆಕ್ಟ್ ಆಗಿತ್ತು. ಇದಕ್ಕೆ ನಾನು ಒಂದು ಕೌಂಟರ್ ಕೊಡ್ತೀನಿ. ಕನ್ನಡ ಸಿನಿಮಾ ಮಾತ್ರ ಇವಾಗ ಬ್ಯಾಡ್ ಸಿಚುವೇಶನ್ ಅಲ್ಲಿದೆ, ಕಷ್ಟದಲ್ಲಿದೆ, ಜನ ಬರ್ತಾ ಇಲ್ಲ, OTT ಅದು ಇದು, ಆ ಪ್ಲಾಟ್ಫಾರ್ಮು ಈ ಪ್ಲಾಟ್ಫಾರ್ಮ್ ಅಂತ ನಾವು ಮಾತಾಡ್ತಾ ಇರೋದು. ಬೇರೆ ಸಿನಿಮಾಗಳು ಬರ್ತಾ ಇದೆಯಲ್ಲ, ಬೇರೆ ಸಿನಿಮಾ ಓಡ್ತಾ ಇದೆಯಲ್ಲ ಸರ್. ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಸರ್. ಈಗ ಬೇರೆ ಸಿನಿಮಾಗಳು ಬಂದ್ರೆ ತೆಲುಗಲ್ಲೂ ಪ್ರಾಬ್ಲಮ್ ಇದೆ, ತೆಲುಗಲ್ಲೂ ಬಂದ್ ಮಾಡಿದ್ರು ರೀಸೆಂಟ್. ಹೌದಾ? ಹೌದು ಹೌದು, ತೆಲುಗು ತಕ್ಷಣ ಬಂದಾಗಿದೆ. ಬಟ್ ನಮ್ಮಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಹೊಸಬ್ರು ಬರ್ತಾ ಇದ್ದಾರೆ, ಬರ್ಲಿ, ಹೊಸಬ್ರು ಬರ್ಲೇಬೇಕು. ಯಾಕಂದ್ರೆ ಹಣ ಮಾತ್ರ ಹೊಸ ನೀರು ಬರ್ಲೇಬೇಕು. ಹೊಸಬ್ರು ಬಂದವರು ಸ್ವಲ್ಪ ಒಳ್ಳೊಳ್ಳೆ ಕಂಟೆಂಟ್ ಹೇಳ್ಕೊಂಡು ಬಂದು ಆ ಪ್ರೆಸೆಂಟೇಷನ್ ಚೆನ್ನಾಗಿ ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟು ಜನ ಆಟೋಮೆಟಿಕ್ ಬಂದೇ ಬರ್ತಾರೆ. ಈ ಫಾರ್ ಎಕ್ಸಾಂಪಲ್ KGF, ಕಾಂತಾರ, ಇದು ಕಾಸರಗೋಡು ಯಾವ್ದು ಏನದು ಇದೇ ಪ್ರಾಥಮಿಕ ಶಾಲೆ ಕಾಸರಗೋಡು ಯಾವ್ದು ಬಂತಲ್ಲ, ಅಂತ ಸಿನಿಮಾಗಳೆಲ್ಲ ನೋಡಿಬೋದು ಸರ್. ಜನ ಥಿಯೇಟರ್ ಬಂದಿದ್ದಾಗ ನೋಡಿಬೋದು ಸರ್. ಇವಾಗಲೂ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇದೆ, ಬಟ್ ಅದನ್ನ ಯಾರು ಮಾಡ್ತಾ ಇಲ್ಲ. ಏನ್ ಹೇಳಿ? ಯಾವ ಹೀರೋನ ಹಾಕೊಂಡು ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡ್ ಮಾಡ್ರೆ 100 days ಮೇಲೆ ಪಕ್ಕ ಬರುತ್ತೆ ಫಿಲಮ್. ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನ ಹೋಗಿ ತಗ್ಲಾಕೊಂಡ್ರು ಗೊತ್ತಾ ಒಬ್ರು. ಅವ್ರ ಸ್ಟೋರಿ ಎತ್ಕೊಂಡು ಮಾಡ್ಲಿ, ಒಂದು ಒಳ್ಳೆ ಹೀರೋನ ಹಾಕೊಂಡು. ನಾನೊಂದು ಕೌಂಟರ್ ಕೊಡ್ತೀನಿ ಸರ್. ಈ ಇಂಡಿಯಾ ಪಾಕಿಸ್ತಾನ, ಹಿಂದೂ ಮುಸ್ಲಿಮು, ಗನ್ನು ಫೈಟು, ಕೊಲೆ, ಇದು ಬಿಟ್ಟು ಬೇರೆ ಸಬ್ಜೆಕ್ಟ್ ನಮ್ಗೆ ಸಿಗಲ್ವಾ ಅಂತೀನಿ ನಾನು. ರಾಜ್ಕುಮಾರ್ ಪಿಕ್ಚರ್ ಅಲ್ಲಿ ಯಾವ ಒಂದು ಪಿಕ್ಚರ್ ತೋರಿಸಿ ಸರ್. ಆ ತರ ಫಿಲಂ ಇವಾಗ ತೋರ್ಸ ಯಾರು ನೋಡ್ತಾರೆ ಸರ್? ಪೇಷನ್ಸ್ ಇಲ್ವಲ್ಲ. ರಕ್ತ ಎಳೆಯೋದು ಮಾಡಿಕ್ಬಿಟ್ಟಿದಾರಲ್ಲ, ಮಾಡಿಕ್ಕಿದಾರಲ್ಲ. ಒಂದ್ ಫಿಲಮ್ ಅಲ್ಲಿ ನಾನು ಅವಾಗ್ಲೇ ನಿಮ್ಗೆ ಹೇಳ್ದೆ, ಸ್ಕೂಲಲ್ಲಿ ಹೇಳ್ಕೊಡೋದನ್ನ ಫಿಲಮ್ ಅಲ್ಲಿ ಹೇಳ್ಕೊಟ್ರೆ ಜನರೇಷನ್ ಮಕ್ಕಳು ಡೆವಲಪ್ ಆಗ್ತಾರೆ ಅಂತ. ಸುಮ್ನೆ ಜಸ್ಟ್ ಫಾರ್ ಆರ್ಗ್ಯುಮೆಂಟ್ ನೀವ್ ಹೇಳ್ತಾ ಇರೋದು ಪಾಯಿಂಟ್ ಸರಿ. ಅದು ನೀವ್ ಹೇಳ್ತಾ ಇರೋ ಪಾಯಿಂಟ್ ಸೈಂಟಿಫಿಕಲಿ ಏನು ಅಂದ್ರೆ, ವಿಜುವಲ್ ಆಗಿ ನೋಡೋದು, ತಲೆಯಲ್ಲಿ ಕುತ್ಕೊಳ್ಳೋದು, ಪುಸ್ತಕದಲ್ಲಿ ನೋಡೋದ್ರಿಂದ ಈಗ ಕುತ್ಕೊಳ್ಳಲ್ಲ ಅಂತ. ಆದ್ರೆ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಏನ್ ಹೇಳ್ತಾ ಇದ್ರು ಅಂದ್ರೆ, ನಾನು ಸಿನಿಮಾ ಹುಚ್ಚಾನೆ ಚಿಕ್ಕ ವಯಸ್ಸಿಂದ ಸಿನಿಮಾ ಅಂತ ಹೋಗಿ ನಾನು 3 ದಿನ ಸ್ಕೂಲ್ಗೆ ಹೋಗದೆ ಬ್ಯಾಗ್ ಹಾಕೊಂಡು ದಾರಿ ತಪ್ಪಿದವಾಗ ಹೋಗ್ತಿದ್ದೆ. ಇವಾಗ ಮಲೆಯಲ್ಲಿ ದಾರಿ ತಪ್ಪಿದವಾಗ ನೋಡಿ ದಾರಿ ತಪ್ಪ ತಲೆ ಮೇಲೆ ಹಾಕಿ ಸ್ಕೂಲಿಂದ ಗೊತ್ತಾಗಿ, ಯಾಕಪ್ಪ ನೀನ್ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂತ ಕೇಳೋದ್ರು. ಹೋದ್ರು ನೀನು ಸಿನಿಮಾ ಬೇಕಾ ಅಂದ್ರು. ಇವಾಗ ಇದಕ್ಕೆ ಹೇಳೋದು ಹೀಗೆ. ನಾವು ಸ್ಕೂಲೆಲ್ಲ ಲೀವ್ ಹಾಕ್ಬಿಟ್ಟು ಹೋಗಿದೀವಿ. ಹುಚ್ಚ ಸಿನಿಮಾ ಇದೆ ಪ್ರಸನ್ನ ಥಿಯೇಟರ್ ಅಲ್ಲಿ 3 ಸಲ ಸ್ಕೂಲ್ ಕಟ್ಟೋಡ್ಬಿಟ್ಟು ಹೋಗಿದೀವಿ. ಓಕೆನಾ? ಆತರ ಇವಾಗ ಬರ್ತದ ಫಿಲಮ್ ಬರಲ್ಲ. ಅಲ್ಲ, ಅದೇ ಹೇಳ್ತಾ ಇರೋದು ನಾನು. ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು, ಎರಡನೇದು ಮೆಸೇಜ್ ಕ್ಯಾರಿ ಮಾಡ್ಬೇಕು, ಮೂರನೇದು ಅದರಿಂದ ಜನ ಮೋಟಿವೇಟ್ ಆಗ್ಬೇಕು, ಇನ್ಸ್ಪೈರ್ ಆಗ್ಬೇಕು. ಏನ್ ಇನ್ಸ್ಪಿರೇಷನ್ ಇವತ್ತು ಕೊಡ್ತಾ ಇದೀವಿ ಸರ್? ಸಿನಿಮಾ ನನ್ನ ಹೆಸರು ತಗೊಳಕ್ ಇಷ್ಟ ಬೀಳಲ್ಲ. ಹಿಟ್ಟು ಸಿನಿಮಾಗಳದ್ದು ಅವ್ನು ಕುದ್ಗೆ ತಿರ್ಸ್ದ, ಚಾಕು ಇಟ್ಟ ರಕ್ತ ಆಚೆ ಬಂತು ಅಂತ ತೋರಿಸ್ಬಿಟ್ಟು ಏನ್ ಮಾಡಕ್ ಹೊರಟಿದ್ದೀರಾ ಸರ್? ನಿಮ್ ಮೈಂಡ್ ಸೆಟ್, ಯು ಆರ್ ಸಿಕ್, ಯು ವಾಂಟ್ ಟು ಮೇಕ್ ಮನಿ, ನೀವು ದುಡ್ಡು ಮಾಡ್ಬೇಕಷ್ಟೇ. ದೇಶ ಹಾಳಾಗ್ಬಿಡ್ಲಿ. ದೇಶ ಅಂದ್ರೆ ಜನ ಅಂದ್ರೆ ದೇಶ, ಜನದಿಂದಾನೇ ದೇಶ. ಕರೆಕ್ಟಾ? ದೇಶದಿಂದ ಜನ ಆಗಲ್ಲ. ನಿನ್ ಜನಕ್ಕೆ ನೀನ್ ಇವತ್ತು ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾ ಇಲ್ವಾ? ಇದು ಮಾನಸಿಕವಾಗಿ ಅವ್ರನ್ನ ನೀವು ವೈಲೆಂಟ್ ಮಾಡ್ತಾ ಇಲ್ವಾ? ಅನಿಮಲ್ ತಗೊಳ್ಳಿ. ಏನು ಇಲ್ಲ ಸರ್, ನನ್ ಬಹಳ ಬೇಜಾರಾಯ್ತು. ನನ್ನ ಮಕ್ಕಳಿಗೆ ನಾವು ಯಾವ್ದಾರ ಒಳ್ಳೆ ಸಿನಿಮಾ ಬಂದ್ರೆ ನೋಡ್ರಿ ಮೋಟಿವೇಶನಲ್ ಆಗಿದೆ, ಇದು ನೋಡ್ಬೋದು ಅಂತ ಹೇಳೋದಿಕ್ಕೆ ನಮ್ಗೆ ನಾಚಿಕೆ ಆಗ್ತದೆ. ದೊಡ್ಡ ಸಿನಿಮಾ, ದೊಡ್ಡ ಸ್ಟಾರ್ಗಳು ಅಂತಂದ್ರೆ ಇಲ್ಲ ವಲ್ಗ್ಯಾರಿಟಿ, ಇಲ್ಲ ವೈಲೆನ್ಸ್, ಇಲ್ಲ ಜಾತಿ, ಇಲ್ಲ ಆ ದೇಶ ಈ ದೇಶ, ಜಾತಿ ಧರ್ಮ, ಇದು ಬಿಟ್ರೆ ಇದನ್ನೆಲ್ಲ ನಾವು ಹೆಂಗ್ ಒಗ್ಗೂಟೋದು? ಮಾಡಿಕ್ಬಿಟ್ಟಿದ್ದಾರೆ ಸರ್. ಫಿಲಮ್ ಅಂತ ಎಲ್ಲ ಬೇರೆ ತರದವರು ಮಾಡಿಕ್ಕಿದ್ದಾರೆ, ಮಾಡಿಕ್ಕಿದ್ದಾರೆ. ಅದು ಬಿಡಿ, ಅದು ಈಗ ಬೇಡ. ಪಾಯಿಂಟ್ ಎಲ್ಲರಿಗೂ ಹೋಗ್ತಾ ಇದೆ. ನಾನು ಮತ್ತೆ ಪಾಯಿಂಟ್ ಸರಿ, 1 ವರ್ಷ ಅಲ್ಲ, 1 ತಿಂಗಳು ಈಗ ಇದಾದ್ರೆ ಬಂದಾದ್ರೆ ಕಾರ್ಮಿಕರ ಗತಿ ಏನು?
ಈಗ ಕಾರ್ಮಿಕರು ಡೈಲಿ ವೇಜಸ್ ಇರುತ್ತೆ, ಡೈಲಿ ಮಾಡ್ತಾರೆ. ನನ್ನ ಪಾಯಿಂಟ್ ಅರ್ಥ ಇದೆ. ಇದಕ್ಕೊಂದು ನನ್ನ ಪರ್ಸನಲ್ ಅಭಿಪ್ರಾಯ ಕೊಡ್ತೀನಿ. ನ್ಯಾಚುರಲ್ ಡಿಸಾಸ್ಟರ್ ಆಯ್ತು ಅಲ್ವಾ, ಡಿಸೀಸ್ ಹರಡ್ತು, ಲಾಕ್ಡೌನ್ ಆಯ್ತು, ಲಾಕ್ಡೌನ್ ಆಯ್ತು, ನಾವೇನ್ ಮಾಡಕ್ಕಾಗ್ಲಿಲ್ಲ. ಇಲ್ಲೂನು ಯಾರು ಚೆನ್ನಾಗಿ ಬಾಳ್ತವ್ರೆ ಅವ್ರು ಹೆಲ್ಪ್ ಮಾಡಿ ಒಂದ್ ತಿಂಗಳು ಅವ್ರನ್ನ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಇದರಿಂದ ಲಾಕ್ಡೌನ್ ಇಂದ ನಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನಂಗಿದ್ರೆ ಮಾಡೋದು ಒಳ್ಳೇದೇನೆ. ಬಟ್ ಸೊಲ್ಯೂಷನ್ ಇಲ್ಲ, ಸುಮ್ನೆ ಒಂದು ಸುದ್ದಿ ಮಾಡ್ಬೇಕು ಅಂತ ಮಾಡಕ್ ಹೊರಟಿದೀವಿ ಅಂದ್ರೆ ನನ್ಗೆ ಇದು ಅಷ್ಟು ಸರಿ ಅಂತಾನು. ಅದರಿಂದ ಯಾರಿಗೂ ಏನು ನೀನೇನದು ಒಂದು ತಿಂಗಳು ಬಂದ್ ಮಾಡೋದ್ರಿಂದ ಏನ್ ಪರಿಹಾರ ಸಿಗುತ್ತೆ? ಅದು ನಮ್ಗೆ ಪರಿಹಾರ ಸಿಗಬೇಕಂದ್ರೆ ಯಾರ್ಯಾರು ಮೇಲ್ನಟರು ಚೆನ್ನಾಗಿದಾರೋ ಅವರೆಲ್ಲ ಒಂದು ಸಂಘಟನೆ ಮಾಡಿ ಪ್ರಾಬ್ಲಮ್ ಅಲ್ಲಿರೋರ್ಗೆ ಅವ್ರು ಏನಿದೆ ಈಗ ಒಂದು 20,000 ಸರ್ವಿಸ್ ಕೊಡ್ತಾರೆ, ಒಂದು 15,000 ಕೊಡ್ಬೇಕು, ಹೆಲ್ಪ್ ಮಾಡ್ಬೇಕು. ಅವ್ರು ಇಂಡಸ್ಟ್ರಿ ಇರ್ತಾನೆ ಸ್ಟಾರ್ಟ್ ಮಾಡ್ಬೇಕು ಸರ್, ದುಡ್ಡು ಮಾಡ್ಕೊಂಡು ಅವ್ರು ಆರಾಮ ಸೆಟ್ಲ್ ಆಗಿಲ್ವಾ? ಅದನ್ನ ಹೇಳ್ತಾರೆ, ಅವ್ರು ಮಾಡ್ಬೇಕು, ಅವ್ರು ಮುಂದೆ ಬರಬೇಕು. ಹೌದು ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಹೌದು. ಇವ್ರು ಆಕ್ಟಿಂಗ್ ಮಾಡ್ಕೊಂಡು ಹೋಗಿರ್ತಾರೆ, ಅದನ್ನ ಎಡಿಟಿಂಗ್ ಮಾಡೋದು ನೈಟ್ ಅಂಡ್ ಹೌದು, ಅದೆಷ್ಟು ವೇಟ್ ಇರುತ್ತೆ ಹೇಳ್ತೀರಾ ಸರ್? ಸುಮ್ನೆ ಒಂದು ಆರ್ಗ್ಯುಮೆಂಟ್ ಸಿಗಗೆ ನೆಗೆಟಿವ್ ಆಗಿ ಮಾತಾಡ್ತೀನಿ. ನಾನೊಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀನಿ ಅಥವಾ ಇನ್ನೊಂದ್ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ಗೆ ಇನ್ನೊಬ್ರು ಕೆಲಸ ಮಾಡ್ತಾ ಇಲ್ಲ. ನನ್ನ ಪ್ರಕಾರಕ್ಕೆ ನಾನ್ ಕೆಲಸ ಮಾಡ್ತಾ ಇದ್ದೀನಿ ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ. ಬರುತ್ತೆ. ನನ್ ದುಡ್ಡು ಮಾಡ್ತಾ ಇದ್ದೀನಿ, ನಾನು ಕಷ್ಟ ಬೀಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನ ನಾವು ಜಾಸ್ತಿ ಸ್ಟ್ರೆಸ್ ಮಾಡಿದಾಗ ಚೆನ್ನಾಗಿರೋರು ವಿಚಾರ ಮಾಡ್ಕೊಂತಾರೆ. ಹಂಗಾರೆ ನಾವು ಸಾಕ್ಬೇಕಾ ಅಂತ ಅವ್ರು ಕೇಳ್ತಾರೆ. ಅದಕ್ಕೇನು ಉತ್ತರ ಕೊಡೋದು? ಹಾಕ್ಬೇಕಾ ಅಂತ ಅಲ್ಲ, ಅವ್ರ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದೀನಿ. ಪಬ್ಲಿಕ್ ಅಲ್ಲಿ ಹೇಳ್ತಾರೆ, ಪಬ್ಲಿಕ್ ಅಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ, ಕಂಪನೀಸ್ ಅಲ್ಲೂ ಹೇಳ್ತಾರೆ ಸರ್ ನಾವೆಲ್ಲ ಒಂದು ಫ್ಯಾಮಿಲಿ ಅಂತ. ನನ್ನ ಪ್ರಕಾರಕ್ಕೆ ಒಂದ್ ಕಂಪನಿ ಕೆಲಸ ಮಾಡೋರೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಪ್ರಾಬ್ಲಮ್ ಮಾತ್ರ, ಒಬ್ರಿಗೊಬ್ರು ಬ್ಯಾಕ್ ಅವ್ರಿಗೆ ಹಾಕೊಟ್ರೇನೆ ಮೇಲ್ಗಡೆ ಇರೋರು ಬದುಕಕ್ಕಾಗೋದು. ಎಂಪ್ಲಾಯ್ಸ್ ಒಟ್ಟಿಗಾಗ್ಬಿಟ್ರೆ ಯಜಮಾನಂಗೆ ಏಟು. ಎಂಪ್ಲಾಯ್ಸ್ ಅವನೇ ತಂದಿಕ್ತಾನೆ, ಅವನಿಲ್ದ್ರೆ ಇವನ್ನ ಕರೆದು ಇವಾಗ ನೀವು ರಿಲೇಟ್ ಮಾಡ್ತಾ ಇರೋದು ಯಾರಿಗೆ? ಹೇಳದಲ್ಲ, ಯಾರಿಗೆ ರಿಲೇಟ್ ಮಾಡ್ತಾ ಇದ್ದೀರಾ? ಇದು ನಾನು ಹೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದೇ ಗೊತ್ತಾಯ್ತು. ಏನಂದ್ರೆ ಮೇಲ್ಗಡೆ ಒಂದು ಪೊಸಿಷನ್ ಇರ್ತಾರಲ್ಲ, ಅವ್ರು ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗೇ ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನನಗಾಗಿ. ಈಗ ಸರಿ, ಒಂದು ಫೈನಲ್ ಇದಕ್ಕೆ ಬಂದ್ಬಿಡೋಣ ನಾವು. ಈಗ ಕನ್ನಡ ಚಿತ್ರರಂಗ ಒಂದು ತಿಂಗಳು ಬಂದಾಗೋದ್ರ ಬಗ್ಗೆ ನಮಗೂ ಬೇಜಾರಾಗಿದೆ. ಆಗೋದು ಬೇಡ, ಸಂದರ್ಭ ಬರೋದು ಬೇಡ. ಚೆನ್ನಾಗಿ ಬರ್ಲಿ, ಎಲ್ಲ ಒಳ್ಳೊಳ್ಳೆ ಹೊಸ ಹುಡುಗರು ಬರಲಿ, ಹೊಸ ಕಂಟೆಂಟ್ ಬಂದು ಮತ್ತೆ ಕನ್ನಡ ಚಿತ್ರರಂಗ ಸಮೃದ್ಧಿಯಾಗಿ ಇರಲಿ ಅಂತ ನಾವು ಕೇಳ್ತಾರೆ. ಹಳೆ ತರ ಹಳೆ ಆಕ್ಟರ್ ಇದ್ರಲ್ಲ 100-200 ದಿನ ಆ ತರ ಆಗ್ಬೇಕು. ಹೌದು ಹೌದು. ಬಟ್ ಇನ್ನ ಸ್ಟಾರ್ ಸಿನಿಮಾಗಳು ಬರೋದಿದೆ ಇಲ್ಲ, ಯಾವಾಗ ಬರ್ತದೋ ಗೊತ್ತಿಲ್ಲ. ಎಲ್ಲ ಶೂಟಿಂಗ್ ಅಲ್ಲಿ ನಡೀತಾ ಇದೆ, ಇದೆಲ್ಲ ಯಾವಾಗ ಬರೋದು ಗೊತ್ತಿಲ್ಲ. ಅದು ಬರೋರು ಕಾಯ್ಬೇಕು, ಅದು ಕಾಯ್ಬೇಕು. ಇದು ಏನಕ್ಕೋಸ್ಕರ ಒಂದ್ ತಿಂಗಳು ಬಂದಾಗ್ತಾ ಇದೆ ಅನ್ನೋದಕ್ಕೂ ಕಾಯ್ಬೇಕು. ಅದಕ್ಕೆ ಬಂದ್ ಮಾಡೋದ್ರಿಂದ ಸೊಲ್ಯೂಷನ್ ಏನು ಅಂತಾನು ಕಾಯ್ಬೇಕು. ಇವಾಗೆಲ್ಲ ಕಾಯೋ ಪರಿಸ್ಥಿತಿಯಲ್ಲಿ ಇರೋದು ಅಷ್ಟೇ. ಓಕೆ, ವೇಟಿಂಗ್. ಓಕೆ, ನಮ್ಮ ಒಂದು ಡಿಸ್ಕಷನ್ ತುಂಬಾ ಚೆನ್ನಾಗಾಯ್ತು. ಏನ್ ಗುಣ ಸರ್? ಇಲ್ಲ, ಚಾನಲ್ ಅಲ್ಲಿ ಇವಾಗ ಇದಕ್ಕೆ ನೆಗೆಟಿವ್ ಹಾಕೋರು ಇರ್ತಾರೆ, ಪಾಸಿಟಿವ್ ಹಾಕೋರು ಇದಾರೆ. ಇಲ್ಲ, ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಕ್ಕೆ ಅಂದ್ರೆ ನಾವು ಎಲ್ರಿಗೂ ಸ್ಯಾಟಿಸ್ಫೈ ಬದುಕಕ್ಕಾಗಲ್ಲ. ಎನಿಮೀಸ್ ಇದ್ರೇನೆ ಬದುಕಕ್ಕಾಗಲ್ಲ. ಅದೇ ಕಾಲದಲ್ಲಿ ಹೇಳ್ತಾ ಇದ್ರು, ಸಗಣಿ ಯಾವ ಪೋಸ್ಟರ್ ಮೇಲೆ ಬೆಳೀತದೋ ಅವ್ನು ಫೇಮಸ್ ಆದ. ಕಾಂಪಿಟೇಟರ್ ಇಲ್ಲ ಅಂದ್ರೆ ಒಂದು ಬಿಸ್ನೆಸ್ ಮಾಡಕ್ ಆಗಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಕುಮಾರ್ ಅವರೇ, ಫೋನ್ ಸಿಕ್ಕಿದ್ದಕ್ಕೆ. ಸಿಗುವ ಇನ್ನೊಂದ್ಸತಿ ಡಿಸ್ಕಷನ್ ಖಂಡಿತ. ಓಕೆ.